ಶ್ರೀಗುರುಭ್ಯೋ ನಮಃ. ಶ್ರೀ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಶ್ರೀ ವೇದವ್ಯಾಸಾಯ ನಮಃ. ನರಸಿಂಹೋऽಖಿಲಾಜ್ಞಾನಮತಧ್ವಾन्तದಿವಾಕರः ಜಯತ್ಯಮಿತಸಜ್ಞಾನಸುಖಶಕ್ತಿಪಯೋನಿಧಿः ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಪ್ರಥಮೋ ಹನುಮಾನ್ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ. ಶ್ರೀರಾಘವೇಂದ್ರಗುರವೇ ನಮೋऽತ್ಯಂತದಯಾಳವೇ. ಮೂಕೋऽಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ. ರಾಜರಾಜಾಯತೆ ರಿಕ್ತಃ ರಾಘವೇಂದ್ರಂ ತಮಾಶ್ರಯೇ. ಆಪಾದಮೌಲಿಪರ್ಯಂతం ಗುರೂಣಾಮಾಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್. ಅಸ್ಯ ಶ್ರೀಬ್ರಹ್ಮರುದ್ರಪ್ರಭೃತಿಸುರನರದ್ವೇಷಶತ್ರುವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ. ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತ್ तं ಮಹಾಂತಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್. ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ. ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಸ್ವಸ್ತಿಯಸ್ತು. ಹಿಂದೆ ನೋಡಿದಂತೆ ಭೂವರಾಹದೇವರ ಚರಿತ್ರೆ, ಅದರಲ್ಲಿ ಪರಮಾತ್ಮ 2 ಬಾರಿ ಹಿರಣ್ಯಾಕ್ಷನ ಸಂಹಾರ ಮಾಡಿದ ವಿಚಾರ ಬರುತ್ತದೆ. ವಿದುರ ಮೈತ್ರೇಯರ ಸಂವಾದ ರೂಪದಲ್ಲಿ ಇರತಕ್ಕ ಈ ಒಂದು ವಿಚಾರ, ಪರಮಾತ್ಮ ಆದಿ ಹಿರಣ್ಯನನ್ನು ಸಂಹಾರ ಮಾಡಿದ ಮೇಲೆ ವಿದುರ ಪ್ರಶ್ನೆ ಮಾಡ್ತಾನೆ, ನಾನು ದಿತಿದೇವಿಯ ಗರ್ಭದಲ್ಲಿ ಬಂದ ಹಿರಣ್ಯಾಕ್ಷನ ಸಂಹಾರವನ್ನು ಕೇಳಿದ್ದೇನೆ. ಸಂಹಾರ ಮಾಡುವಷ್ಟು ಪರಮಾತ್ಮನಿಗೂ ಆ ಹಿರಣ್ಯಾಕ್ಷನಿಗೂ ಏನು ವೈಮನಸ್ಯ ಆಗಿತ್ತು, ಏನು ಕಾರಣ, ಯುದ್ಧ ಮಾಡೋದಕ್ಕೆ ಏನು ಕಾರಣ, ಅದನ್ನು ತಿಳಿಸಿಕೊಡಿ ಅಂತ ಕೇಳಿದಾಗ ದಿತಿದೇವಿ ಮತ್ತು ಕಶ್ಯಪರ ವಿಚಾರವನ್ನು ಹೇಳ್ತಾ, ದಿತಿದೇವಿಯ ಪ್ರಾರ್ಥನೆಯಂತೆ ಕಶ್ಯಪರು ಗರ್ಭಾಧಾನವನ್ನು ಮಾಡಿದ್ದಾರೆ. ಮಾಡಿ ಅವರು ಅನಾಹುತ ಆಗೋಯ್ತದು. ಅಕಾಲದಲ್ಲಿ ಮಾಡಿದ ಕ್ರಿಯೆ ಅದು. ಅದರಿಂದ ಪ್ರಾಯಶ್ಚಿತ್ತ ಆಯಿತು ಅವರಿಗೆ. ದಿತಿದೇವಿಗೆ ಪ್ರಾಯಶ್ಚಿತ್ತ ಆದಾಗ ಕಶ್ಯಪರು ಹೇಳ್ತಾರೆ, 2 ಮಕ್ಕಳು ರಾಕ್ಷಸರಾಗಿ ಹುಟ್ಟುತ್ತಾರೆ ಮತ್ತು ಇವರಿಬ್ಬರಲ್ಲಿ ಒಬ್ಬರಲ್ಲಿ ಹುಟ್ಟುವ ಮಗ, ಅಂದರೆ ಮಗನ ಮಗ, ಮೊಮ್ಮಗ, ಅವನು ಶುದ್ಧ ವೈಷ್ಣವನಾಗ್ತಾನೆ. ಅವನನ್ನು ಕೊಂಡಾಡಿದರೆ ಪರಮಾತ್ಮನನ್ನು ಕೊಂಡಾಡಿದಷ್ಟೇ. ಎಷ್ಟು ಚೆನ್ನಾಗಿದೆ ನೋಡಿ ಆ ಪದ. ಈ ರೀತಿಯಾಗಿ ಗಾಯಂತಿ ಯದ್ ಯಶಃಶುದ್ಧಂ ಭಗವತ್ ಯಶಸಾ ಸಮಂ, ಹಾಗೆ ಅಂತ ಹೇಳ್ತಾರೆ. ಭಗವಂತನ ಕೀರ್ತನೆ ಮಾಡಿದ್ದಕ್ಕೆ ಸಮ. ಯಾಕೆ? ಭಗವದ್ಭಕ್ತರ ಕೀರ್ತಿ, ಅದು ಯಾರ ಕೀರ್ತಿ? ಭಗವಂತನದ್ದೇ ಕೀರ್ತಿ. ಭಗವದ್ಭಕ್ತರಲ್ಲಿ ನಾವೇನಾದ್ರು ಒಂದು ಗುಣವನ್ನು ಕಂಡ್ರೆ ಅದು ಯಾರ್ದದು? ಪರಮಾತ್ಮನದ್ದೇ ಗುಣ ಅದು. ಅದರಿಂದ ಭಗವದ್ಭಕ್ತರನ್ನು ಕೊಂಡಾಡಿದರೆ ಅದು ಪರಮಾತ್ಮನ ಕೊಂಡಾಡಿದಂತೆ ಹಾಗೆ ಎಂಬ ಒಂದು ವಿಚಾರ. ಇಷ್ಟೆಲ್ಲ ಹೇಳಿ, ನಿನ್ನ ಮಕ್ಕಳು, 2 ಮಕ್ಕಳು ಕೂಡ
ಕೃಷ್ಣನಿಂದಲೇ ಸಂಹಾರ ಮಾಡಲ್ಪಡ್ತಾರೆ. ತದನಂತರ ಈ ನಿನ್ನ ಮೊಮ್ಮಗ ಅವನು ಕೃಷ್ಣನನ್ನು ಸಾಕ್ಷಾತ್ಕಾರ ಮಾಡ್ಕೋತಾನೆ, ಕೃಷ್ಣನ ದರ್ಶನವನ್ನು ಪಡೆಯುತ್ತಾನೆ ಅಂತ ಇಷ್ಟೆಲ್ಲ ಹೇಳಿದಾಗ ತುಂಬ ಸಂತುಷ್ಟರಾದರು ದಿತಿದೇವಿ. ಹಾಗೆ ಅಂತ ನೋಡಿದ್ದೀವಿ. ಪರಮಾತ್ಮನ ಕೈಯಿನಿಂದಲೇ ಮರಣವನ್ನು ಹೊಂದುತ್ತಾನೆ, ಅದರಿಂದ ಅವರಿಗೆ ಉತ್ತಮ ಗತಿಯಾಗ್ತದೆ. ಹೌದಾ? ಸಂತೋಷ ಪಡಬೇಕಾಗಿತ್ತು ಯಾಕೆ? ಇದ ಮೇಲೆ ಒಂದು ವಿಚಾರ ಇದೆ, ಆಚಾರ್ಯರು ನಿರ್ಣಯದಲ್ಲಿ ಹೇಳ್ತಾರೆ. ಪರಮಾತ್ಮನ ಕೈಯಿಂದ ಸಂಹಾರ ಮಾಡಿದರೆ ನಮಗೇನಾದ್ರು ದೊಡ್ಡ ಸ್ಥಿತಿಗೆ, ದೊಡ್ಡ ಅವಸ್ಥೆ ಬರುತ್ತದಾ? ಇದು ವಿಚಾರ. ಯಾಕೆ? ದಿತಿದೇವಿ ಪರಮಾತ್ಮನಿಂದ ಸಂಹಾರ ಮಾಡಲ್ಪಡುತ್ತಾನೆ ಹಾಗೆಂಬ ಒಂದು ವಿಚಾರವನ್ನು ಕಶ್ಯಪರಿಂದ ಕೇಳಿ ತಿಳಿದು ಸಂತೋಷಪಟ್ಲು ಅಂತ ಹೇಳ್ತಾರೆ. ಸಂತೋಷ ಪಡಲಿಕ್ಕೆ ಏನಿದೆ? ಪರಮಾತ್ಮನ ಸಾವು ಸಾವೇ, ಯಾರ ಕೈಲಿ ಸತ್ತರೆ ಏನು? ಆದರೂ ಪರಮಾತ್ಮನ ಕೈಯಿಂದ ಸತ್ತರೆ ಏನಾದ್ರು ಒಂದು ವಿಶಿಷ್ಟತೆ ಇದೆಯೇ? ಮತ್ತು ದಿತಿದೇವಿ ಸಂತೋಷಪಟ್ಟದ್ದು ಯಾಕೆ? ಉದಾಹರಣೆಗೆ ರಾಮ ಅವನನ್ನು ಮಾರೀಚನ ಹತ್ರ ಬರ್ತಾನೆ. ರಾವಣ ಮಾರೀಚನ ಹತ್ರ ಬರ್ತಾನೆ, ಕೇಳ್ತಾನೆ, ಸೀತೆಯನ್ನು ಅಪಹಾರ ಮಾಡಬೇಕು, ನೀನು ಮಾಯಾ ಜಿಂಕೆಯಾಗು ಹಾಗೆ ಅಂತ. ಮಾರೀಚ ಏನು ಹೇಳ್ತಾನೆ? ಒಪ್ಕೊಳ್ಳೋದಿಲ್ಲ ಅವನು. ನಿನಗೆ ರಾಮನ ಬಾಣದ ಶಕ್ತಿ ಗೊತ್ತಿಲ್ಲ ನಿನಗೆ. 2 ಬಾರಿ ಏಟು ತಿಂದು ಕೂತಿದ್ದೀನಿ ನಾನು. ಇಲ್ಲಿ ತಪಸ್ ಮಾಡ್ತಾ ಕೂತಿದ್ದೀನಿ, ಗೋಕರ್ಣ ಕ್ಷೇತ್ರದಲ್ಲಿ ತಪಸ್ ಮಾಡ್ತಾ ಕೂತಿದ್ದೀನಿ. ಅಲ್ಲಿಗೆ ಬರ್ತಾನೆ ರಾವಣ. ನಿನಗೆ ರಾಮನ ಏಟು ಗೊತ್ತಿಲ್ಲ, ಅವನನ್ನು ಎದುರಿಸ್ಲಿಕ್ಕೆ ಆಗೋದಿಲ್ಲ, ಸುಮ್ಮನೆ ಮನಗೊಯ್ಯಿ ಲಂಕೆಯಲ್ಲಿ ಕೂತುಕೋ ಅಂತ ಹೇಳಿದರೆ ರಾವಣ ತಾನು ಖಡ್ಗವನ್ನು ತೆಗಿತಾನೆ. ನಾನು ನಿನ್ನ ಹತ್ರ ಉಪದೇಶ ಕೇಳಲಿಕ್ಕೆ ಬಂದವನಲ್ಲ ಮಾರೀಚ, ನಾನು ನಿನ್ನ ಹತ್ರ ಉಪದೇಶ ಕೇಳಲಿಕ್ಕೆ ಬಂದಲ್ಲ, ನಿನಗೆ ಆರ್ಡರ್ ಮಾಡ್ತಾ ಇದ್ದೀನಿ, ನಿನಗೆ ಆಜ್ಞಾ ಮಾಡ್ತಾ ಇದ್ದೀನಿ. ನೀನು ಮಾಯಾರೂಪವನ್ನು ತೆಗೆದುಕೊಂಡು ಸೀತೆಯನ್ನು ಅಪಹಾರ ಮಾಡೋದಕ್ಕೆ ಸಹಕಾರ ಮಾಡು ಹಾಗೆ ಅಂತ. ಈಗ ಮಾರೀಚ ಯೋಚನೆ ಮಾಡ್ತಾನೆ, ಸಾಯೋದಂತೂ ಗ್ಯಾರಂಟಿ, ಸಾಯೋದಂತೂ ಗ್ಯಾರಂಟಿ. ಒಂದು ರಾವಣನ ಕೈಲಿ ಸಾಯಬೇಕು, ಇಲ್ಲ ವೇಷ ಬದಲಾಯಿಸಿ ರಾವಣನಿಗೆ ಸಹಕಾರ ಮಾಡಿ ಹೋದರೆ ಅಲ್ಲಿ ರಾಮ ಸುಮ್ಮನೆ ಬಿಡೋದಿಲ್ಲ. ಯಾವುದು ಬೆಟರು? ರಾವಣನ ಕೈಲಿ ಸಂಹಾರ ಆಗೋದು ಬೆಟರೋ, ರಾಮನ ಕೈಲಿ ಸಂಹಾರ ಆಗೋದು ಬೆಟರೋ? ಹಾಗೆಂದರೆ ವರಂ ರಾಮ, ರಾಮನ ಕೈಯಲ್ಲಿ ಸಾಯೋದೇ ಬೆಟರು. ಯಾಕೆ? ಯದ್ಯಪಿ ದುಷ್ಟ ಸ್ವಭಾವದವರು ಅವರು, ಮಾಡುವ ಕೊನೆಯ ಕಾಲದಲ್ಲಾದರೂ ಕೂಡ ಪರಮಾತ್ಮನ ಮೋಸ ಮಾಡಿ ಲಕ್ಷ್ಮಣ ಅಂತ ಕೂಗಿ ಸೀತೆಯ ಅಪಹಾರಕ್ಕೆ ಒಂದು ಸಹಕಾರ ಮಾಡಿ ಏನೋ ಒಂಚೂರು ಪುಣ್ಯ ಸಂಪಾದನೆ ಮಾಡ್ಕೊಂಡು ಹೋಗೋಣ, ಅದರಿಂದ ರಾಮನ ಕೈಯಲ್ಲಿ ಸಾಯೋದೇ ಲೇಸು ಅಂತ ತೀರ್ಮಾನ ಮಾಡಿಕೊಂಡು ಹೋಗ್ತಾನೆ. ಸಂಹಾರ ಆಗ್ತದೆ ಅವನಿಗೆ ಸದ್ಗತಿ ಆಯಿತೆ. ದೇವರ ಕೈಯಿಂದ ಸಂಹಾರ ಮಾಡಿಕೊಳ್ಳಲ್ಪಡುವುದು ಉತ್ತಮ ಅಂತಾದರೆ ಮಾರೀಚನಿಗೆ ಏನಾಗಬೇಕಾಗಿತ್ತು? ಉತ್ತಮ ಗತಿ ಆಗಬೇಕಾಗಿತ್ತು. ಹಂಗಾಗ್ತದಾ? ಆಗಿಲ್ಲ. ಮತ್ತು ದಿತಿದೇವಿ ಸಂತೋಷಪಟ್ಟದ್ದು ಯಾಕೆ ಅಂತ ಒಂದು ಪ್ರಶ್ನೆ. ಏನು ಉತ್ತರ ಇದಕ್ಕೆ? ಈಗ ನೋಡಿ, ಪೂತನ ಕೃಷ್ಣಾವತಾರಕ್ಕೆ ಬಂದರೆ ಕೃಷ್ಣ ಪೂತನೆಯನ್ನು ಸಂಹಾರ ಮಾಡಿದ. ಶಕಟಾಸುರ ಅನೇಕ ಜನರನ್ನು ಸಂಹಾರ ಮಾಡ್ತಾನೆ. ಅವರೆಲ್ಲರೂ ಕೂಡ ಸದ್ಗತಿಗೆ ಹೋಗ್ತಾರಾ? ಅನೇಕ ಜನ ತಮಸಿಗೆ ಹೋದರು ಅಂತ ಇದೆ. ಸಾಗಿರುವಾಗ ದಿತಿದೇವಿ ಸಂತೋಷಪಟ್ಟದ್ದು ಯಾತಕ್ಕೆ? ಹಾಗೆಂದರೆ ಹೌದು, ಪರಮಾತ್ಮನ ಕೈಯಲ್ಲಿ ಸಾಯೋದು ಬಿಡೋದು ಅದು ನೆಕ್ಸ್ಟು. ಆದರೆ ಸ್ವರೂಪತಃ ಭಕ್ತಿ ಉಳ್ಳವರು, ಸ್ವರೂಪದಿಂದ ಭಕ್ತಿ ಉಳ್ಳವರು ಅವರು ಪರಮಾತ್ಮನ ಕೈಯಿಂದ ಸಾವನ್ನು ಬಯಸ್ತಾರಂತೆ. ವಾಲಿ ಇದ್ದಾನು, ವಾಲಿಯನ್ನು ಕೂಡ ರಾಮ ಸಂಹಾರ ಮಾಡಿದ. ಸಂಹಾರ ಮಾಡಿದ ಮೇಲೆ ರಾಮಚಂದ್ರ ದೇವರು ಬಂದು ಕೇಳ್ತಾರಂತೆ, ವಾಲಿ, ನಾನು ಬಾಣವನ್ನು ತೆಗಿತೀನಿ, ನಿನ್ನ ಪ್ರಾಣವನ್ನು ಉಳಿಸ್ತೀನಿ, ನಿನಗೆ ಬದುಕಬೇಕು ಅಂತ ಇಚ್ಛೆ ಇದೆಯಾ ಅಂತ ಕೇಳ್ತಾನೆ. ಇಲ್ಲ ಸ್ವಾಮಿ, ನೀನಿರುವಾಗ, ನೀನು ಕಣ್ಣೆದುರಿಗೆ ಇರುವಾಗ ನಿನ್ನ ಮುಂದೆ ಸಾಯೋದನ್ನು ಬಿಟ್ಟು ಹೇಗಾದರೂ ಸಾವು ಬಂದೇ ಬರುತ್ತದೆ. ಅದರಿಂದ ನಿನ್ನ ಕಣ್ಣು ಮುಂದೆ ಸಾಯೋದೇ ಲೇಸು ಅಂತ ಹೇಳಿ ವಾಲಿ ಪ್ರಾಣವನ್ನು ಬಿಡುತ್ತಾನೆ ಎಂಬ ಒಂದು ವಿಚಾರವನ್ನು ಕೂಡ ಆಚಾರ್ಯರು ತಿಳಿಸ್ತಾ ಇದ್ದಾರೆ. ಅದರಿಂದ ಯಾರು ಸ್ವಭಾವತಃ ಭಕ್ತರಾಗಿ ಇರ್ತಾರೆ ಅದು ಪರಮಾತ್ಮನ ಅನುಗ್ರಹ ಅಂತ ತಿಳಿದು ಪರಮಾತ್ಮನನ್ನು ಕೊಂಡಾಡಲಿಕ್ಕೆ ಒಂದು ಸಂದರ್ಭ ಸಿಗ್ತದೆ. ನೋಡಿ, ಭೀಷ್ಮಾಚಾರ್ಯರು ಅಷ್ಟೇ, ಕೃಷ್ಣನ
ಉತ್ತರಾಯಣ ಕಾಲ ಅಂತ ಹೇಳ್ತಾರೆ. ಆದರೂ ಕೂಡ ಮುಖ್ಯವಾಗಿ ಕಾದದ್ದು ಯಾತಕ್ಕೆ? ಕೃಷ್ಣ ಬರಬೇಕು, ಕೃಷ್ಣ ಬರಬೇಕು, ಕೃಷ್ಣನನ್ನು ನೋಡ್ತಾ ಸಾಯಬೇಕು ಅಂತ ಅವರು ಇಚ್ಛೆ ಪಟ್ಟಿದ್ದರು. ಪರಮಾತ್ಮನು ಕೂಡ ಅದನ್ನು ಅನುಗ್ರಹಿಸಿದ ಅಂತ ಹೇಳ್ತಾರೆ. ಈ ರೀತಿಯಾಗಿ ದಿತಿದೇವಿ ಸಂತೋಷಪಟ್ಟದ್ದು ಆ ರೀತಿಯಿಂದ. ಸ್ವಾಭಾವಿಕವಾಗಿ ಅವರೇನಾಗಿರ್ತಾರೆ? ಜಯ ವಿಜಯರು ಭಕ್ತರೇ ಆಗಿರ್ತಾರೆ, ಪರಮಾತ್ಮನ ಭಕ್ತರೇ. ಅವರಿಗೆ ಪರಮಾತ್ಮ ಬಂದು ಉಪಕಾರ ಮಾಡ್ತಾನೆ ಅಂದರೆ ಅದು ಮಹಾ ಅನುಗ್ರಹವೇ ಆಗುತ್ತದೆ ಅಂತ ಒಟ್ಟು ವಿಚಾರ. ಇಷ್ಟ ಆದಮೇಲೆ ದಿತಿದೇವಿಗೆ ಗೊತ್ತಾಗ್ತದೆ, ಪರಮಾತ್ಮನಿಂದ ನನ್ನ ಮಕ್ಕಳು ಸಾಯ್ತಾರೆ ಅಂತ ಮೊದಲೇ ಕಶ್ಯಪರು ಹೇಳಿಬಿಟ್ಟಿದ್ದಾರೆ. ಅದರಿಂದ ಏನು ಮಾಡಿದರು? ಸಾಮಾನ್ಯ 1 ವರ್ಷ ಆದ ಮೇಲೆ ಮಗು ಹುಟ್ಟಬೇಕು, 1 ವರ್ಷ ಆದ ಕೂಡಲೇ ಮಗು ಹುಟ್ಟಬೇಕು. ಆದರೆ 100 ವರ್ಷ ಆದರೂ ಮಕ್ಕಳು ಹುಟ್ಟಿಲ್ಲವಂತೆ. ಆ ಗರ್ಭವನ್ನು ತನ್ನ ಉದರದಲ್ಲೇ ಇಟ್ಟುಕೊಂಡಿದ್ದರಂತೆ. ಹಿರಣ್ಯಕಶಿಪುವನ್ನು ತಮ್ಮ ಉದರದಲ್ಲೇ ಇಟ್ಟುಕೊಂಡಿದ್ದರು. ಇನ್ನೂ ನಾಮಕರಣ ಮಾಡಿಲ್ಲ, ಮುಂದೆ ಮಾಡಲಿಕ್ಕಿದ್ದಾರೆ. ಸುಮ್ಮನೆ ತಿಳ್ಕೊಳ್ಳಿಕ್ಕೆ ಹೇಳಿತ್ತು. ಇಬ್ಬರು ಗರ್ಭವನ್ನು ಕೂಡ ತನ್ನ ಉದರದಲ್ಲೇ ಇಟ್ಟುಕೊಂಡಿದ್ದರು. ಅದರಿಂದ ಏನಾಯಿತು? ಲೋಕದಲ್ಲಿ ಎಲ್ಲ ಕಡೆ ಕತ್ತಲೆ ಹರಡಿತ್ತಂತೆ. ಲೋಕದಲ್ಲಿ ಎಲ್ಲ ಕಡೆ ಕತ್ತಲೆ ಹರಡಿತ್ತು. ಕತ್ತಲೆ ಹರಡಿದಾಗ ದೇವತೆಗಳು ಹೋಗಿ ಬ್ರಹ್ಮದೇವರ ಹತ್ರ ಪ್ರಾರ್ಥನೆ ಮಾಡ್ತಾರಂತೆ. ಸೂರ್ಯನ ತೇಜಸ್ಸು ಕೂಡ ಕಡಿಮೆ ಆಯಿತು ಅಂತ. ಸೂರ್ಯನ ತೇಜಸ್ಸು ಕೂಡ ಕಡಿಮೆ ಆಗುವಷ್ಟು ಸಂದರ್ಭ ಬಂದೋಯ್ತು. ಅಷ್ಟು ಕತ್ತಲೆ ಜಗತ್ತಿನಲ್ಲಿ ಮುಚ್ಚಿ ಹೋಯಿತು. ಯಾಕೆ? ದಿತಿದೇವಿಯ ಉದರದಲ್ಲಿ ಆ ಗರ್ಭ 100 ವರ್ಷ ಇದ್ದದ್ದರಿಂದ. 100 ವರ್ಷ ಆದಾಗಲೂ ಕೂಡ ದಿತಿದೇವಿ ಹೊರಗೆ ಬಿಡ್ತಾ ಇಲ್ಲ. ಯಾಕೆ? ಹೊರಗೆ ಬಿಟ್ಟರೆ ಪರಮಾತ್ಮ ಸಂಹಾರ ಮಾಡ್ತಾನೆ, ತನ್ನ ಮಕ್ಕಳು ಸಾಯಬಾರದು ಅಂತ ತಾಯಂದಿರಿಗೆ ಆ ಒಂದು ಪ್ರೀತಿ ಇದ್ದೇ ಇರುತ್ತದೆ. ಅದರಿಂದ 100 ವರ್ಷ ಆದಾಗಲೂ ಕೂಡ ಹೊಟ್ಟೆಯಲ್ಲೇ ಇರಲಿ ಅಂತ ಹೇಳಿ ಆ ಮಕ್ಕಳನ್ನು ಹೊರಗೆ ಬಿಟ್ಟೇ ಇಲ್ಲವಂತೆ. ಅದರಿಂದ ಎಲ್ಲ ಕಡೆ ಕತ್ತಲೆ ಆವರಿಸ್ತು ಅಂತ ಹೇಳಿದಾಗ ಇಂದ್ರಾದಿ ದೇವತೆಗಳು ಹೋಗಿ ಬ್ರಹ್ಮದೇವರ ಹತ್ರ ಪ್ರಾರ್ಥನೆ ಮಾಡ್ತಾರೆ. ಸ್ವಾಮಿ, ಈ ರೀತಿಯಾಗಿ ಆಗಿದೆ, ಎಲ್ಲ ಕಡೆ ಕತ್ತಲೆ ಹರಡಿಬಿಟ್ಟಿದೆ, ನಾವು ಬಂದು ದಿಗ್ಭ್ರಾಂತರಾಗಿದ್ದೀವಿ, ಏನು ಮಾಡಬೇಕು, ಯಾವುದರಿಂದ ಹೀಗಾಗಿದೆ ನಮಗೇನು ಗೊತ್ತಾಗ್ತಾ ಇಲ್ಲ, ತಾವು ಅನುಗ್ರಹ ಮಾಡಬೇಕು ಹಾಗೆ ಅಂತ ಹೇಳಿದಾಗ ಆಗ ಬ್ರಹ್ಮದೇವರು ಹೇಳ್ತಾರಂತೆ, ಮಾನಸಾಮೇ ಸುಧಾಯುಷ್ಮತ್ ಪೂರ್ವಂ ಯೇ ಸನಕಾದಯ. ನೋಡಪ್ಪ ಇಂದ್ರಾದಿ ದೇವತೆಗಳೇ, 4 ಜನರು ನೀವು ಹುಟ್ಟಲಿಕ್ಕೆ ಮುಂಚೆನೇ ನನ್ನಿಂದ ಹುಟ್ಟಿದ್ದಾರೆ. ಸನಕಾದಿಗಳು, ಸನಕಃ, ಸನಂದನಃ, ಸನಾತನಃ, ಸನತ್ಕುಮಾರ ಅಂತ 4 ಜನ. ಆ 4 ಜನ ಸನಕಾದಿಗಳು ಅಂತ ಪ್ರಸಿದ್ಧ. ಅವರು ಲೋಕೇಶು ವಿಗತ ಸ್ಪೃಹಾಹ, ಲೋಕದಲ್ಲಿ ಅವರಿಗೆ ಯಾವುದರ ಮೇಲೂ ಅಟ್ಯಾಚ್ಮೆಂಟ್ ಇಲ್ಲ, ಪರಮ ವೈರಾಗ್ಯ ಶಿಖಾಮಣಿಗಳು. ಅವರು ಯಾರವರು? ಕರ್ಮಜ ದೇವತೆಗಳು. ಕರ್ಮಜ ದೇವತೆಗಳ ಕ್ಯಾಟಗರಿಯಲ್ಲೇ ಬರತಕ್ಕವರು ಅವರು ಕೂಡ. ಅಂಥವರು ಒಮ್ಮೆ ಏನು ಮಾಡಿದರಂತೆ, ಯಯುರ್ ವಿಕುಂಠ ನಿಲಯಂ ಸರ್ವಲೋಕ ನಮಸ್ಕೃತಂ, ಒಮ್ಮೆ ವೈಕುಂಠಕ್ಕೆ ಹೋಗ್ತಾರೆ. ಆ ವೈಕುಂಠದಲ್ಲಿ 2 ಸ್ಥಾನ ಇದೆ, ಮುಕ್ತ ಸ್ಥಾನ, ಅಮುಕ್ತ ಸ್ಥಾನ ಅಂತ. ಮೋಕ್ಷವನ್ನು ಪಡೆದವರೆಲ್ಲ ಇರತಕ್ಕ ಸ್ಥಾನ ಅದು ಮುಕ್ತ ಸ್ಥಾನ ಅಂತ. ಅಲ್ಲಿ ಅಮುಕ್ತರಿಗೆ ನೋ ಎಂಟ್ರಿ. ಇನ್ನು ಅಮುಕ್ತ ಸ್ಥಾನ ಅಂತೇನಿದೆ, ಅಲ್ಲೇ 7 ಬಾಗಿಲಿದೆ. 6 ಬಾಗಿಲನ್ನು ದಾಟಿಕೊಂಡು ತಮ್ಮ ಸಾಮರ್ಥ್ಯದಿಂದ 7ನೇ ಬಾಗಿಲ ಹತ್ರ ಹೋಗ್ತಾ ಇದ್ದಾರೆ. ಷಡಸಂಜಮಾನ ಕಕ್ಷ್ಯಾಃ ಸಮಾನ ವಯಸ್ಸಸ್ತ್ವಥ ಸಪ್ತಮಾಯಾಂ ದೇವವಾಚಕ್ಷತ ಗೃಹೀತ ಗದೌ ಹಾಗೆ ಅಂತ ಹೇಳ್ತಾ ಇದ್ದಾರೆ. 6 ಬಾಗಿಲನ್ನು ತಮ್ಮ ಯೋಗ ಸಾಮರ್ಥ್ಯದಿಂದ, ಸಮವಯಸ್ಕರು ಅವರೆಲ್ಲ ಒಟ್ಟಿಗೆ ಹುಟ್ಟಿದವರು, ಸಮವಯಸ್ಕರು ಅನಾಯಾಸವಾಗಿ ತಮ್ಮ ಯೋಗ ಸಾಮರ್ಥ್ಯದಿಂದ 6 ಬಾಗಿಲನ್ನು ದಾಟಿಕೊಂಡು ಹೋಗ್ತಾರೆ. 7ನೇ ಬಾಗಿಲನ್ನು ದಾಟಿಕೊಂಡು ಹೋಗಬೇಕು ಅಂತ ಇದ್ದಾಗ ಆಗ ಇವರು ಗೃಹೀತ ಗದೌ, ಕೈಯಲ್ಲಿ ಗದೆಯನ್ನು ಹಿಡ್ಕೊಂಡವರಾಗಿ ಇದ್ದ ಈ ಜಯ ವಿಜಯರನ್ನು ನೋಡ್ತಾರೆ ಸನಕಾದಿಗಳು. ಆಯಿತು, ಇದ್ದರೆ ಏನಂತೆ, ಈ ಭಗವದ್ ಭಕ್ತರಿದ್ದಾರೆ ನೋಡಿ, ಅವರೇನು ಮಾಡೋದಿಲ್ಲ, ಯಾರನ್ನು ಲೆಕ್ಕಿಸೋದಿಲ್ಲ. ಪರಮಾತ್ಮನ ಅನುಗ್ರಹ ಇದ್ದರೆ ಆಗ್ತದೆ, ಇಲ್ಲದಿದ್ದರೆ ನಾವೆಷ್ಟು ಪ್ರಯತ್ನ ಪಟ್ಟರೂ ಆಗೋದಿಲ್ಲ. ಅದರಿಂದ ಪರಮಾತ್ಮನ ಮೇಲೆ ಅಷ್ಟು ವಿಶ್ವಾಸ ಇಟ್ಟವರು ಅವರು. ಅದರಿಂದ ಯಾರನ್ನು ಲೆಕ್ಕಿಸದೆ 7ನೇ ಬಾಗಿಲನ್ನು ದಾಟಿಕೊಂಡು ಹೋಗುವ ಒಂದು ಪ್ರಯತ್ನವನ್ನು
ಮಾಡ್ತಾ ಇದ್ದಾರೆ. ಆಗೇನಾಯಿತು? ತಾನ್ ವೀಕ್ಷ್ಯ ವಾತರಶನಾನ್ ಚತುರಕುಮಾರಾನ್ ವೃದ್ಧಾನ್ ದಶಾರ್ಧ ವಯಸ್ಸು ವಿದಿತಾತ್ಮ ತತ್ವಾನ್ ವೇತ್ರೇಣ ಚ ಆಸ್ಕಲಯತಾಂ. 5 ವರ್ಷದ ಹುಡುಗರಂತೆ ಕಾಣಿಸ್ಕೊಂಡ್ರಂತೆ. ನೋಡಿದರೆ ಎಲ್ಲರಿಗಿಂತಲೂ ದೊಡ್ಡವರು. ಆದರೆ ಹೇಗೆ ಕಾಣಿಸ್ಕೊಂಡ್ರು? 5 ವರ್ಷದ ಹುಡುಗರು. ವಾತರಶನ ಅಂತ ಬರೀತಾರೆ. ಗಾಳಿಯೇ ಬಟ್ಟೆ ಅಂತ ಅವ್ರಿಗೆ ಯಾವುದು ಬಟ್ಟೆ? ಗಾಳಿನೇ ಬಟ್ಟೆ. ಅಂದರೆ ದಿಗಂಬರರಾಗಿದ್ದರು ಅಂತ. ಅಂಥವರನ್ನು ಈ ಜಯ ವಿಜಯರು ವೇತ್ರೇನ ಚಾಸ್ಕಾಲಯತಾಂ, ದಂಡದಿಂದ ನಿಲ್ಲಿಸಿಬಿಟ್ಟು ನೀವು ಒಳಗೆ ಹೋಗಬಾರದು ಹಾಗೆ ಅಂತ. ಭಗವತ್ ಪ್ರತಿಕೂಲಶೀಲವು, ಭಗವಂತನಿಗೆ ವಿರುದ್ಧವಾದ ಚಟುವಟಿಕೆ ಉಳ್ಳವರಾದ ಜಯ ವಿಜಯರು ಅಂತ ಬರೀತಾರೆ. ಯದ್ಯಪಿ ಭಗವದ್ಭಕ್ತರು, ಪರಮಾತ್ಮನ ಪಾರ್ಷದರು, ಆದರೂ ಏನಾಯಿತು? ಅವರ ಮನಸ್ಸು ಪರಮಾತ್ಮನಿಗೆ ಪ್ರತಿಕೂಲವಾಗಿ ಕೆಲಸ ಮಾಡ್ತಾ ಇದೆ. ಈಗ ನೋಡಿ, ನಮ್ಮ ಮನಸ್ಸು ಅದು ಹೆಂಗೆ ಕೆಲಸ ಮಾಡ್ತದೆ? ಪರಮಾತ್ಮನಿಗೆ ಅನುಕೂಲವಾಗಿಯೋ ಪ್ರತಿಕೂಲವಾಗಿಯೋ? ಪರಮಾತ್ಮನಿಗೆ ಅನುಕೂಲವಾಗಿ ಯಾವಾಗ ಕೆಲಸ ಮಾಡ್ತದೆ? ದೇವರು ಹೇಳಿದ್ದನ್ನೆಲ್ಲ ನಾವು ಮಾಡಿದರೆ, ಸಂಧ್ಯಾವಂದನೆ ಮಾಡಿದರೆ ಪ್ರತಿಕೂಲ ಆಯಿತು, ದೇವರ ಪೂಜೆ ಮಾಡಿದರೆ ಪ್ರತಿಕೂಲ, ಶಾಸ್ತ್ರ ಕೇಳಿದರೆ ಅನುಕೂಲ, ಇದೆಲ್ಲವೂ ಕೂಡ ಅನುಕೂಲವಾಯಿತು. ಆದರೆ ಯಾವಾಗ ಮನಸ್ಸನ್ನು ಬೇರೆ ಕಡೆ ಹಾಕ್ತೀವಿ ಆಗ ಪ್ರತಿಕೂಲ ಆಯಿತು, ವಿರುದ್ಧ ಆಯಿತು ಅಂತ ಅರ್ಥ. ಪರಮಾತ್ಮ ಏನು ನಿರೀಕ್ಷೆ ಮಾಡ್ತಾನೆ? ಮನಸ್ಸನ್ನು ದೇವರಲ್ಲೇ ಇಡಬೇಕು, ಮನಸ್ಸನ್ನು ಬೇರೆಯವರಿಗೆ ಕೊಡುವಂತೆ ಇಲ್ಲ, ಶಬ್ದಗಳನ್ನು ಬೇರೆಯವರಿಗೆ ಕೊಡುವಂತೆ ಇಲ್ಲ, ಮನಸ್ಸನ್ನು ದೇವರಲ್ಲೇ ಇಡಬೇಕು ಅಂತ. ಯಾಕೆ ಹಂಗಾಯಿತು? ಹಾಗೆಂದರೆ ಬ್ರಹ್ಮದೇವರ ಶಾಪ ಇತ್ತಂತೆ ಅವರಿಗೆ. ಒಂದು ಸಮಯ ಇವರು ಏನು ಮಾಡಿದರು? ಬ್ರಹ್ಮದೇವರನ್ನು ಕೂಡ ಏನೋ ಚೇಷ್ಟೆ ಮಾಡಿದ್ದಾರೆ, ನಿಲ್ಲಿಸಲಿಕ್ಕೆ ಹೋಗಿದ್ದಾರೆ. ಆಗ ಬ್ರಹ್ಮದೇವರು ಶಾಪ ಕೊಟ್ಟರು, ನಿಮ್ಮ ಮನಸ್ಸು ಕೃಷ್ಣಾವತಾರ ಆಗುವ ತನಕ ನಿಮಗೆ ಪ್ರತಿಕೂಲವಾಗಿ ಇರಲಿ ಹಾಗೆ. ಅದರಿಂದ ಪರಮಾತ್ಮ ಅವನ ಅಭಿಪ್ರಾಯವನ್ನು ಸರಿಯಾಗಿ ತಿಳಿಯದವರಾಗಿ, ನೋಡಿ ಪಾರ್ಷದರು ಅಂದರೆ ಹೇಗಿರಬೇಕು? ಯಜಮಾನನ ಅಭಿಪ್ರಾಯವನ್ನು ತಿಳಿದವರಾಗಿ ಇರಬೇಕು. ಕಂಪನಿಗಳೆಲ್ಲ ಕೆಲಸ ಮಾಡುವವರು ನಮಗೆ ಗೊತ್ತಿದೆ. ಹೇಗಿರಬೇಕು? ಆ ಯಜಮಾನನಿಗೆ ಅನುಗುಣವಾಗಿ ಇರಬೇಕು. ವಿರುದ್ಧವಾಗಿ ಇದ್ದರೆ ಅಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಈ ರೀತಿಯಾಗಿ ಇರುವಾಗ ಊಚುಹು ಸುಹೃತ್ತಮ ದಿದೃಕ್ಷಿತ ಭಂಗ ಈಶತ್ ಕಾಮುಕಾನುಜೇನ ಸಹಸಾ ತೇ ಉಪಪ್ಲುತಾಕ್ಷಾಹ. ಸನಕಾದಿಗಳನ್ನು ಯಾವಾಗ ತಡೆ ಮಾಡಿದರೋ ಆಗ ಅವರಿಗೆ ಕಣ್ಣು ಕೆಂಪಾಯಿತು. ಯಾಕೆ? ಪರಮಾತ್ಮನನ್ನು ಕಾಣಬೇಕು ಅಂತ ಒಂದು ಉತ್ಸುಕತೆಯಿಂದ ನಾವು ಹೋಗ್ತಾ ಇರುವಾಗ, ನೋಡಿ ತಿರುಪತಿಯಲ್ಲಿ ಉದಾಹರಣೆಗೆ ಅಷ್ಟು 3 ತಾಸು 4 ತಾಸು ಕ್ಯೂನಿಂದ ಬಂದುಬಿಟ್ಟು ಬಾಗಿಲ ಹತ್ರ ಬಂದಾಗ ನಿಮಗೆ ನೋ ಎಂಟ್ರಿ ಹೇಳಿಬಿಟ್ರೆ ನಿಮ್ಮ ಪರಿಸ್ಥಿತಿ ಹೇಗಿರೋದು? ಸಿಟ್ಟು ಬರ್ತದೋ ಬರಲು? ಅಷ್ಟೆಲ್ಲ ದಾಟಿಕೊಂಡು ವೈಕುಂಠಕ್ಕೆ ಬಂದು 6 ಬಾಗಿಲನ್ನು ದಾಟಿಕೊಂಡು 7ನೇ ಬಾಗಿಲು ಇನ್ನೇನು ಅಲ್ಲಿ ನೋಡಿ, ತಿರುಪತಿಯಲ್ಲಿ ಅಷ್ಟು ದೂರನೂ ಬಿಡೋದಿಲ್ಲ ನಮ್ಮನ್ನು. ಜಯ ವಿಜಯರ ಹತ್ರನೇ ಬಿಟ್ಟು ಬಿಡ್ತಾರೆ. ಜಯ ವಿಜಯರ ಬಾಗಿಲಲ್ಲಿ ಆ್ಯಕ್ಚುಲಿ ಇಲ್ಲಿ ನೋಡಿದರೆ 7ನೇ ಬಾಗಿಲಲ್ಲಿ ಅಂತ ಹೇಳ್ತಾ ಇದೆ ಭಾಗವತ. ಇಲ್ಲಿ ತಿರುಪತಿಯಲ್ಲಿ ನೋಡ್ರೆ ಮೊದಲೇ ತೋರಿಸ್ಬಿಡ್ತಾರೆ. ಮೊದಲೇ ಬಿಟ್ಟುಬಿಟ್ರೆ ಬೇಸರ ಆಗ್ತದೋ ಇಲ್ಲೋ? ಅವರು ನೋಡಿ 7ನೇ ಬಾಗಿಲ ತನಕ ಹೋದವರು 7ನೇ ಬಾಗಿಲಲ್ಲಿ ಬಿಟ್ಟಿಲ್ಲ, ನೋ ಎಂಟ್ರಿ ಅಂತ ಆಗ್ಬಿಟ್ಟು ಕಣ್ಣು ಕೆಂಪಾಯಿತು. ಪರಮಾತ್ಮನನ್ನು ಕಾಣಬೇಕು ಅಂತ ಆತುರದಿಂದ ಬಂದವರು ಹೀಗಾಯ್ತಲ್ಲ ಹಾಗೆ. ಕೋವ ಇಹ ಇತ್ಯ ಭಗವತ್ ಪರಿಚರ್ಯಯೋಚ್ಚೈ ತದ್ಧರ್ಮಿಣಾಮಪಿ ಸತಾಂ ವಿಷಮಸ್ವಭಾವ ತಸ್ಮಿನ್ ಪ್ರಶಾಂತ ಪುರುಷೇ ಗತವಿಗ್ರಹೇ ವಾಂ ಕೋವಾತ್ಮವತ್ ಕುಹಕಯೋ ಪರಿಶಂಕನೀಯ. ಎಂಥ ಸುಂದರವಾದ ಮಾತು ನೋಡಿ. ಸಿಟ್ಟಿನಲ್ಲಿ ಬಂದ ಮಾತಾಗಿದ್ದರೂ ಕೂಡ ಜ್ಞಾನಿಗಳ ಮಾತು ತುಂಬ ಚೆನ್ನಾಗಿರುತ್ತೆ. ನೀವು ಪರಮಾತ್ಮನ ಪರಿಚರರು, ಪರಮಾತ್ಮನ ಸೇವಕರು. ಆ ರೀತಿಯಾಗಿ ಇರುವಾಗ ತದ್ಧರ್ಮಿಣಾಮಪಿ ಸತಾಂ, ನಿಮಗೆ ಇಂಥ ವಿಷಮ ಸ್ವಭಾವ ಹೇಗೆ ಬಂತು? ಪರಮಾತ್ಮನ ಪರಿಚರರಾಗಿ ಪರಮಾತ್ಮನ ಭಕ್ತರನ್ನು ಕಾಣಬೇಕು ಅಂತ ಯಾರನ್ನ ಬಿಡಬೇಕು, ಯಾರನ್ನ ಬಿಡಬಾರದು ಇಷ್ಟು ಗೊತ್ತಿಲ್ವ ನಿಮಗೆ? ನಾವು ಪರಮಾತ್ಮನ ಭಕ್ತರು, ಪರಮಾತ್ಮನನ್ನು ಕಾಣಬೇಕು ಅಂತ ಆತುರದಿಂದ ಬರ್ತಾ ಇದ್ದೀವಿ. ನಮ್ಮನ್ನು ಹೋಗಬಾರ್ದು ಅಂತ ತಡೆ ಮಾಡ್ತಿರಲ್ಲ ನೀವು. ಎಂಥ ವಿಷಮ ಸ್ವಭಾವ ಇದು! ಪರಮಾತ್ಮನೇ ಒಪ್ಪಿಗೆ ಕೊಟ್ಟಿದ್ದಾನೆ, ಪರಮಾತ್ಮನಿಗೆ ಸಮ್ಮತವಾಗಿದೆ.
ಅದರಿಂದಲೇ ಇಟ್ಟೆಲ್ಲ ದಾಟಿ ಬಂದದ್ದು ನಾವು. ಇಲ್ಲಿಗೆ ಬಂದು ನೀವು ನೋಡಬಾರ್ದು ಅಂತ ಹೇಳಿದರೆ ಎಂತಹ ವಿಷಮ ಸ್ವಭಾವ ಇದು. ಕೋವಾ ಆತ್ಮವತ್ ಕುಹಕಯೋಗೋ ಪರಿಶಂಕನೀಯ. ನಿಮಗೇನಾಗಿಬಿಟ್ಟಿದೆ? ಮಿಥ್ಯಾಜ್ಞಾನ ಬಂದೋಗಿಬಿಟ್ಟಿದೆ. ನೀವು ಕಪಟಿಗಳಾಗಿದ್ದೀರಿ, ವಂಚನೆ ಮಾಡುವವರಾಗಿದ್ದೀರಿ. ಯಾಕೆ ಅಂದರೆ ನ ಹ್ಯಂತರಂ ಭಗವತೀಹ. ನೋಡಿ, ಪರಮಾತ್ಮನ ರೂಪ ಎಲ್ಲದರಲ್ಲೂ ಒಂದೇ ಅಲ್ಲವಾ? ಪರಮಾತ್ಮನ ಬಿಂಬರೂಪ ಎಲ್ಲದರಲ್ಲೂ ಒಂದೇ. ಅಲ್ಲಿ ಕೂತಿರುವ ಅಂದರೆ ಗರ್ಭಗುಡಿ ಒಳಗೆ ಕೂತಿರುವ ಪರಮಾತ್ಮನೇ ನನ್ನ ಒಳಗೂ ಕೂತಿದ್ದಾನೆ. ಆದರೆ ನಿಮಗೇನಿಲ್ಲ, ಜಯ ವಿಜಯರೇ, ನಿಮಗೆ ಆ ಭಾವನೆಯೇ ಇಲ್ಲ. ಅಲ್ಲಿ ಕೂತಿರೋದು ಯಾವನೋ, ನಾನು ಹೋಗಿ ಅಂದರೆ ಜೈ ವಿಜಯರಾದರೂ ಯಾಕೆ ತಡೆ ಮಾಡಿದರು? ಪರಮಾತ್ಮನಿಗೆ ಆಪತ್ತು ಬಂದುಬಿಟ್ರೆ ಏನು ಮಾಡಲಿ? ಇವರು 4 ಜನ ಹೋಗ್ತಾರೆ, ಹೋಗಿ ಅಟ್ಯಾಕ್ ಮಾಡಿದರೆ ಏನು ಮಾಡಲಿ? ಅಥವಾ ನಮ್ಮನ್ನು ಅಟ್ಯಾಕ್ ಮಾಡಿದರೆ ಏನು ಮಾಡಲಿ? ಅದರಿಂದ ಇವರು ಹೋಗಬಾರ್ದು ಹಾಗೆ ಅಂತ. ಅಂದರೆ ಏನಾಯಿತು? ಅಲ್ಲಿರುವ ಪರಮಾತ್ಮನನ್ನು ಅವರು ಕಾಣಲಿಲ್ಲ. ಸನಕಾದಿಗಳ ಒಳಗಿದ್ದ ಪರಮಾತ್ಮನನ್ನು ಅವರು ಕಂಡಿಲ್ಲ. ಅಂತರ್ಯಾಮಿ ವಿಚಾರ ಮಾಡಬೇಕಾಗಿತ್ತು, ಅದು ಮಾಡಲಿಲ್ಲ. ಅದರಿಂದ ಮಿಥ್ಯಾಜ್ಞಾನಿಗಳು ನೀವು. ಪರಮಾತ್ಮನನ್ನು ಸರಿಯಾಗಿ ನೀವು ತಿಳಿದಿಲ್ಲ. ಆ ಪರಮಾತ್ಮನನ್ನು ಯಾರು ಯುದ್ಧ ಮಾಡಲಿಕ್ಕಾಗ್ತದೆ, ವಿರೋಧ ಮಾಡಲಿಕ್ಕಾಗ್ತದೆ? ಅಥವಾ ನಮ್ಮಿಂದ ಪರಮಾತ್ಮನಿಗೆ ಏನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ? ಯಾಕೆ ನಮ್ಮನ್ನು ಬಿಡ್ತಾ ಇಲ್ಲ ನೀವು? ನಮ್ಮಿಂದ ಪರಮಾತ್ಮನಿಗೆ ಏನು ಹಾನಿಯಾಗಬಹುದು? ನಾವೇನು ಮಾಡ್ತೀವಿ? ನಮ್ಮ ಒಳಗೆ ಬಿಂಬನಾಗಿ ಪರಮಾತ್ಮ ಇಲ್ಲವೇ? ಅವನೇ ಎಲ್ಲರಿಗೂ ರಕ್ಷಕ, ನಿಮಗೂ ರಕ್ಷಕನೂ ಅವನೇ. ಈ ಬುದ್ಧಿ ಬೇಡವೇ ನಿಮಗೆ? ಯಾಕೆ ನಮ್ಮನ್ನು ಬಿಡ್ತಾ ಇಲ್ಲ? ನಿಮಗೆ ಮಿಥ್ಯಾಜ್ಞಾನ ಬಂದೋಗಿದೆ. ಅಂದರೆ ನಾವೇ ಪರಮಾತ್ಮನನ್ನು ರಕ್ಷಣೆ ಮಾಡತಕ್ಕವರು ಇತ್ಯಾದಿಯಾದ ಒಂದು ಮಿಥ್ಯಾಜ್ಞಾನ ನಿಮಗೆ ಬಂದಿದೆ. ಯದ್ಯಪಿ ಪರಮಾತ್ಮನ ರೂಪದಲ್ಲಿ ಏನಿಲ್ಲ, ಭೇದ ಇಲ್ಲ. ಯಾವ ರೂಪ ಅಲ್ಲಿ ಗರ್ಭಗುಡಿ ಒಳಗೆ ಇದೆಯೋ ಅದೇ ರೂಪನೇ ನಮ್ಮ ಒಳಗೆ ಬಿಂಬನಾಗಿ ಇದ್ದಾನೆ. ಯಾಕೆ ನೀವು ತಡೆ ಮಾಡ್ತೀರಾ ಹಾಗೆ ಅಂತ. ನಭೋ ನಭಸೀಬ ಧೀರಾಹ ಅಂತ ಒಂದು ಸುಂದರವಾದ ಒಂದು ದೃಷ್ಟಾಂತವನ್ನು ಕೂಡ ಕೊಡ್ತಾರೆ. ಆಕಾಶ ನೋಡಿ, ಇದನ್ನು ಮಠದ ಆಕಾಶ ಅಂತ ಕರಿ. ಆಕಾಶ ಅಂದರೆ ಸ್ಪೇಸ್, ಅವಕಾಶ. ಇದು ಯಾವುದು? ಇದು ಮಠ ಆಕಾಶ. ಇಲ್ಲಿ ಒಂದು ಘಟ ಇದೆ, ಖಾಲಿ ಘಟ. ಘಟದಲ್ಲಿ ಏನಿದೆ? ಅಲ್ಲಿ ಅವಕಾಶ ಇದೆ. ಈ ಅವಕಾಶ ಬೇರೆ, ಮಠದಲ್ಲಿ ಇರುವ ಅವಕಾಶ ಬೇರೆ. ಹೇಳಲಿಕ್ಕಾಗ್ತದ? ಮಠಾಕಾಶ, ಘಟಾಕಾಶ ಎಲ್ಲ ಒಂದೇ ಅಲ್ಲವೇ? ಅದೇ ರೀತಿಯಾಗಿ ಗರ್ಭಗುಡಿ ಒಳಗೆ ಇರುವ ರೂಪ, ನಮ್ಮ ಒಳಗೆ ಇರುವ ರೂಪ ಎಲ್ಲವೂ ಕೂಡ ಏನು? ಒಂದೇ. ಹೇಗೆ ಆಕಾಶ ಒಂದೋ ಅದೇ ರೀತಿಯಾಗಿ ಪರಮಾತ್ಮನ ರೂಪಗಳು ಕೂಡ ಒಂದೇ. ಅಲ್ಲಿ ನಾವು ಭೇದವನ್ನು ನೋಡಬಾರದು, ಆದರೆ ನೀವು ಭೇದವನ್ನು ನೋಡ್ತಾ ಇದ್ದೀರಾ ಹಾಗೆ ಅಂತ. ಅದರಿಂದ ಮಿಥ್ಯಾಜ್ಞಾನಿಗಳು ಅಂತ. ನೋಡಿದರೆ ಯುವಯೋಹೋ ಸುರಲಿಂಗಿನ, ದೇವತೆಗಳಂತೆ ವೇಷವನ್ನು ಧರಿಸಿದ್ದೀರಾ ನೀವು. ಏನು? ಚತುರ್ಭುಜ, ವನಮಾಲೆ ಇತ್ಯಾದಿ ಎಲ್ಲವನ್ನು ಧರಿಸಿಕೊಂಡಿದ್ದಾರೆ. ಕಿಂ ವ್ಯುತ್ಪಾದಿತಂ ಯುದರಭೇದಿ ಭಯಂ ಯಥೋಸ್ಯ ತದ್ವಾ ಅಮುಷ್ಯ ಪರಮಸ್ಯ ವಿಕುಂಠಭರ್ತು ಕರ್ತುಂ ನ ಯುಕ್ತಮಿತಿ ಧೀಮಹಿ ಮಂದದೀಭ್ಯಾಂ. ಮಂದ ಬುದ್ಧಿಗಳು ನಿಮಗೆ. ಲೋಕಾನಿತೋ ವ್ರಜತಂ, ನಿಮ್ಮಂಥವರು ಈ ಲೋಕದಲ್ಲಿ ಇರಲಿಕ್ಕೆ ನಾಲಾಯಕ್. ನಿಮ್ಮಂಥವರು ಈ ಲೋಕದಲ್ಲಿ ಯಾಕೆ? ಇಲ್ಲಿರೋರು ಯಾರು? ಜ್ಞಾನಿಗಳು ಇರ್ತಾರೆ, ತತ್ವಜ್ಞಾನಿಗಳು ಇರುವ ಜಾಗ ಇದು. ವೈಕುಂಠದ ಜಾಗ, ಅಮುಕ್ತ ಸ್ಥಾನ ಅಂದರೆ ಯಾರಿಗೆ ಎಂಟ್ರಿ? ಅದು ಎಲ್ಲರಿಗೂ ಎಂಟ್ರಿ ಸಿಗೋದಿಲ್ಲ. ಅದು ತತ್ವಜ್ಞಾನ ಉಳ್ಳವರಿಗೆ ಎಂಟ್ರಿ ಅಲ್ಲಿ. ಹಾಗಿರುವಾಗ ನಿಮಗೇನಿದೆ? ಮಿಥ್ಯಾಜ್ಞಾನ ಇದೆ. ಪರಮಾತ್ಮನ ರೂಪವನ್ನು ಸರಿಯಾಗಿ ನೀವು ತಿಳಿದಿಲ್ಲ. ಎಲ್ಲ ಕಡೆ ಇರುವ ಪರಮಾತ್ಮನ ರೂಪ ಒಂದೇ. ಅದರಿಂದ ನೀವು ಇಲ್ಲಿ ಇರಲಿಕ್ಕೆ ಉಚಿತ ಅಲ್ಲ, ಯೋಗ್ಯರಲ್ಲ. ನೀವು ತ್ರಯೀಮೇ ರಿಪವೋಸ್ಯ ಯತ್ರ, 3 ಬಾರಿ ನೀವು ಅಸುರ ಯೋನಿಯಲ್ಲಿ ಹುಟ್ಟ್ರಿ ಹಾಗೆ ಅಂತ ಶಾಪವನ್ನು ಕೊಡ್ತಾರೆ. 3 ಬಾರಿ. ನೋಡಿ, ಸಾಮಾನ್ಯವಾಗಿ ನಾವು ಕೇಳೋದೆಷ್ಟೇ, ಸನಕಾದಿಗಳನ್ನು ಬಿಟ್ಟಿಲ್ಲ, ಜೈ ವಿಜಯರು ಬಿಟ್ಟಿಲ್ಲ, ಅದರಿಂದ ಶಾಪ ಕೊಟ್ಟರು ಹಾಗೆ ಅಂತ. ಆದರೆ ಭಾಗವತದಲ್ಲಿ ಏನಿದೆ? ಯಾಕೆ ಶಾಪ ಕೊಟ್ಟರು ಹಾಗೆಂದರೆ ಅದು ಯಾರಿರತಕ್ಕ ಜಾಗ? ತತ್ವಜ್ಞಾನಿಗಳು ಇರತಕ್ಕ ಜಾಗ. ತತ್ವಜ್ಞಾನಿಗಳು ಇರಬೇಕಾದ ಜಾಗದಲ್ಲಿ ಯಾರು ಇರಲಿಕ್ಕಿಲ್ಲ?
ಮಿಥ್ಯಾಜ್ಞಾನಿಗಳು ಇರಲಿಕ್ಕಿಲ್ಲ. ಅಲ್ಲ, ಏನು ಮಿಥ್ಯಾಜ್ಞಾನ ಬಂತು ಅವರಿಗೆ? ಹಾಗೆಂದರೆ ಪರಮಾತ್ಮನ ರೂಪದಲ್ಲಿ ಅವರು ಐಕ್ಯವನ್ನು ಕಂಡಿಲ್ಲ. ಅಲ್ಲಿ ಗರ್ಭಗುಡಿ ಒಳಗೆ ಇರತಕ್ಕ ಪರಮಾತ್ಮ, ಸನಕಾದಿಗಳಲ್ಲಿ ಇರತಕ್ಕ ಬಿಂಬರೂಪಿ ಪರಮಾತ್ಮ ಒಬ್ಬನೇ ಅಲ್ಲವೇ? ಹಾಗಿರುವಾಗ ನಾವೇನು ಒಳಗೋಗಿ ದೇವರಿಗೆ ಹಾನಿ ಮಾಡಬಹುದು? ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಪರಮಾತ್ಮನೇ ಸರ್ವರಕ್ಷಕ. ಇಟ್ಟು ತಿಳುವಳಿಕೆ ಬೇಡವೇ ನಿಮಗೆ? ಅದರಿಂದ ನಿಮಗೆ ಮಿಥ್ಯಾಜ್ಞಾನ ಇದೆ. ಮಿಥ್ಯಾಜ್ಞಾನ ಉಳ್ಳವರು ವೈಕುಂಠದಲ್ಲಿ ನೋಡಿ, ನಾವು ಕೇಳ್ಬೋದು, ನಾನು ಎಷ್ಟು ಮಾಡಿದರೂ ಕೂಡ ನನಗೆ ದೇವರು ಇನ್ನೂ ಮೋಕ್ಷ ಕೊಟ್ಟಿಲ್ಲ ಹಾಗೆ ಅಂತ. ಯಾಕೆ ಮೋಕ್ಷ ಕೊಟ್ಟಿಲ್ಲ? ನಮಗೇನಿಲ್ಲ? ತತ್ವಜ್ಞಾನ. ಸರಿಯಾದ ತತ್ವಜ್ಞಾನ ಇನ್ನೂ ಬಂದಿಲ್ಲ. ನೋಡಿ, ಅಲ್ಲಿ ಜೈ ವಿಜಯರಿಗೆ ಅಲ್ಲಿ ಎಂಟ್ರಿ ಇಲ್ಲ ಅಂತ ಆದ ಮೇಲೆ, ತತ್ವಜ್ಞಾನ ಇಲ್ಲ ಅಂದ ಕೂಡಲೇ ಅವರಿಗೆ ಎಂಟ್ರಿನೇ ಇಲ್ಲ. ಅಕಸ್ಮಾತ್ ನಾವೆಲ್ಲರೂ ಹೋಗಿ ಆ ಸ್ಥಾನದಲ್ಲಿ ಇದ್ದೀವಿ ಅಂತ ಇಟ್ಕೊಳ್ಳೋಣ, ನಮ್ಮನ್ನು ಬಿಡ್ತಾರವರು? ಫಸ್ಟ್ ಏನು ಮಾಡ್ತಾರೆ? ಹೋಗ್ರಿ. ಅದರಿಂದ ದೇವರು ಏನು ಮಾಡಿಲ್ಲ ನಮ್ಮನ್ನು ಅಂಥ ಜಾಗಕ್ಕೆ ನಮಗೆ ಕರ್ಕೊಂಡು ಹೋಗೇ ಇಲ್ಲ. ಇನ್ನು ನಿನಗೆ ಯಾವುದು ಸಾಕು? ನಿನಗೆ ಭೂಮಿಯೇ ಸಾಕು. ಭೂಮಿಯಲ್ಲೇ ಇರು, ಚೆನ್ನಾಗಿ ಸಾಧನೆ ಮಾಡು, ಚೆನ್ನಾಗಿ ನನ್ನನ್ನು ತಿಳಿ, ಚೆನ್ನಾಗಿ ಡಿಸಿಪ್ಲಿನ್ ಆಗು. ನಾವೆಂಥವರು? ಟೋಟಲ್ ಇಂಡಿಸಿಪ್ಲಿನ್ಡ್ ಫೆಲೋಸ್ ನಾವು. ಏನಿಲ್ಲ ನಮ್ಮಲ್ಲಿ, ಚೂರು ಡಿಸಿಪ್ಲಿನ್ ಇಲ್ಲ. ಆದರೆ ಅದು ಎಂಥ ಜಾಗ? ಅದು ಹೈಲಿ ಡಿಸಿಪ್ಲಿನ್ಡ್ ಏರಿಯಾ. ಅದು ಒಂದು ಲೌಕಿಕ ದೃಷ್ಟಾಂತ ಕೊಡುವುದಾದರೂ ಒಂದು ಮಿಲಿಟರಿ ಏರಿಯಾ. ಮಿಲಿಟರಿ ಒಳಗೆ ನಿಂತ್ಕೊಂಡು ನೋಡೋಣ, ಅವರ ರೀತಿ ನೀತಿನೇ ಬೇರೆ. ಹೈಲಿ ಡಿಸಿಪ್ಲಿನ್ಡ್ ಅವರಿಗೆ. ಬೆಳಿಗ್ಗೆಯಿಂದ ರಾತ್ರಿ ತನಕ ಏನು ಮಾಡಬೇಕು ಎಲ್ಲ ಕ್ಲಿಯರ್ ಇರುತ್ತೆ. ಟೈಮಿಗೆ ಇದು ಮಾಡಬೇಕು. ನಾವೇ ನಿಂತ್ಕೊಂಡ್ರೆ ಏನು ಮಾಡ್ಬೋದು? ನಮಗೆ ಬೋರ್ ಹೊಡಿಯೋದಷ್ಟೇ. ಅದರಿಂದ ನಮ್ಮಂಥವರು ವೈಕುಂಠಕ್ಕೆ ಹೋದರೆ ಏನಾಗೋದು? ತಲೆ ಕೆರ್ಕೋಬೇಕಷ್ಟೆ. ಯಾಕೆ? ಈ ರೀತಿಯಾಗಿ ಟೈಮ್ ಪಾಸ್ ಮಾಡೋದು ಅದೆಲ್ಲ ಅಲ್ಲಿ ಆಗೋದಿಲ್ಲ. ಅವರೆಲ್ಲ ಎಂಥವರು? ಹೈಲಿ ಡಿಸಿಪ್ಲಿನ್ಡ್ ಫೆಲೋ ಅವರೆಲ್ಲ. ಅದರಿಂದ ದೇವರು ನಮ್ಮನ್ನು ಇಲ್ಲಿ ಇಟ್ಟಿದ್ದಾನೆ. ಸರಿನೋ ತಪ್ಪೋ ಇದು? ಒಂದು ರೀತಿಯಲ್ಲಿ ಸರಿ. ಯಾಕೆ? ನಾವಿನ್ನೂ ಅಷ್ಟು ತರಗತಿಯನ್ನು ಪಡೆದಿಲ್ಲ, ಅಷ್ಟು ಟ್ರೈನಿಂಗ್ ನಾವಿನ್ನೂ ಪಡ್ಕೊಂಡಿಲ್ಲ. ಅಷ್ಟು ಟ್ರೈನಿಂಗ್ ಪಡ್ಕೋಬೇಕು. ಇದು ಭಾಗವತ ತಿಳಿಸೋ ಸಂದೇಶ. ಇದು ಸರಿಯಾಗಿ ತತ್ವಜ್ಞಾನ, ಆಚಾರ ವಿಚಾರ ಆಚಾರ ಉಳ್ಳವರಾಗಿ ನಾವು ಬೆಳೀತಾ ಹೋಗಬೇಕಂದ್ರೆ ಅದು ಅನೇಕ ಜನ್ಮಗಳು ಬೇಕು. ಅದಕ್ಕೆ ವಿಚಾರವಂತರು, ಆಚಾರವಂತರಾಗಿ ನಾವು ಬೆಳೆದರೆ ಆಗ ನಮಗೆ ಅಪರೋಕ್ಷ ಜ್ಞಾನ ಆಗುತ್ತದೆ, ಒಳ್ಳೆ ಡಿಸಿಪ್ಲಿನ್ ಬರುತ್ತದೆ. ಆಗ ಅಲ್ಲಿ ನಮ್ಮನ್ನು ಪರಮಾತ್ಮ ಕರೆದುಕೊಂಡು ಹೋಗಬಹುದು, ಯೋಗ್ಯತೆ ಇದ್ದರೆ. ಗೊತ್ತಿಲ್ಲ ಅದನ್ನು. ಇಷ್ಟು ವಿಚಾರವನ್ನು ಇಲ್ಲಿ ತಿಳಿಸಿಕೊಟ್ಟು, ಅದರಿಂದ ನೀವು ಇಲ್ಲಿ ಇರಬಾರದು ಹಾಗೆ ಅಂತ ಹೇಳಿದಾಗ ಆಗ ಅವರಿಗೆ ಭಯ ಹತ್ಕೊಂಡಿತ್ತಂತೆ. ಯಾರಿಗೆ? ಜೈ ವಿಜಯರಿಗೆ. ಆಗ ಅವರಿಗೆ ಭಯ ಹತ್ಕೊಂಡ್ಬಿಟ್ಟು, ಭೂಯಾನಗಾಧಿ ಭಗವದ್ಭಿರಕಾರಿದಂಡೋ ಯೋನೋ ಹರೇತ ಸುರಹೇಳನ ಅಪ್ಯಶೇಷಂ ಮಾವೋ ಅನುತಾಪಕಲಯ ಭಗವತ್ ಸ್ಮೃತಿಗ್ನೋ ಮೋಹೋ ಭವೇದಿಹ ತುನೌ ರಜತೋ ರಥೋತಃ. ಅಂದರೆ ಸ್ವಾಮಿ, ನಾವು ಮಾಡಿದ ಅಪರಾಧ ಸ್ವಲ್ಪ, ಆದರೆ ನೀವು ಕೊಟ್ಟ ಶಿಕ್ಷೆ ಜಾಸ್ತಿ ಇದೆ. ಸಾಮಾನ್ಯ ಎಲ್ಲರೂ ಹೇಳುವ ಒಂದು ಸ್ಟೇಟ್ಮೆಂಟ್ ಇದು. ನಾವು ಮಾಡಿದ ಅಪರಾಧ ಭಾರಿ ಸಣ್ಣದು, ನೀವು ಕೊಟ್ಟ ಶಿಕ್ಷೆ ಭಾರಿ ದೊಡ್ಡದು. ಅದರಿಂದ ಈಗ ಅವರೇ ಒಪ್ಕೋತಾರೆ ನೋಡಿ. ಈಗಾಗಲೇ ಹಿಂದೆ ನಾವು ಅನೇಕ ಬಾರಿ ದೇವತೆಗಳನ್ನು ನಾವು ಅವಹೇಳನ ಮಾಡಿದ್ದೀವಿ. ಯಾರನ್ನು ಬಿಟ್ಟಿಲ್ಲ ಅವರು? ಲಕ್ಷ್ಮಿಯನ್ನೇ ಬಿಟ್ಟಿಲ್ಲವಂತೆ ಒಂದು ಸಲ. ಮುಂದೆ ಅದೇ ಬರ್ತದೆ. ಲಕ್ಷ್ಮೀದೇವಿಗೂ ಕೂಡ ಎಂಟ್ರಿ ಕೊಟ್ಟಿಲ್ಲ, ಹೋಗಬಾರ್ದು. ನೋಡಿ, ಕೈಯಲ್ಲಿ ಒಂದು ಪವರ್ ಬಂದುಬಿಟ್ರೆ ಏನಾಗ್ಬಿಡ್ತಾರೆ ನೋಡಿ ಮನುಷ್ಯ. ದೇವತೆಗಳು, ಸಜ್ಜನರು, ದೇವತೆಗಳು, ಸ್ವರೂಪತಃ ಭಕ್ತರು, ಅವರ ಪಾಡೆ ಹೀಗಿರುವಾಗ ನಮಗೇನಾದ್ರು ಒಂದು 2 ಪವರ್ ಬಂದುಬಿಟ್ರೆ ಏನು ಹಾರಾಟ ಆಡಿಬಿಡ್ತೀವಿ ನೋಡಿ. ಕಲಿಬೇಕು ನಾವು ಇದನ್ನೆಲ್ಲ. ಲಕ್ಷ್ಮೀದೇವಿಯನ್ನೇ ಬಿಟ್ಟಿಲ್ಲ ಅಂದರೆ ಎಂಥ ಅನರ್ಥ ನೋಡಿ. ಅದರಿಂದ ಸ್ವಾಮಿ, ನಾವು ಮಾಡಿದ ಈ ಒಂದು ನೀವೇನು ಶಾಪ ಕೊಟ್ಟಿದ್ದೀರಿ, ಆ ಎಲ್ಲ ಪಾಪವನ್ನು ಅಕ್ಯುಮುಲೇಟ್ ಮಾಡಿಕೊಳ್ಳಿ, ಅದೆಲ್ಲದಕ್ಕೂ ಸೇರಿ ಇದೇ ಶಿಕ್ಷೆ ಅಂತ ನೀವು ಮಾಡಿಬಿಡಿ ಹಾಗೆ ಅಂತ. ಮತ್ತು ನಿಮ್ಮನ್ನು ಬಿಡದೇ ಇದ್ದದ್ದು ಒಂದು ಪಾಪ, ದೇವತೆಗಳನ್ನು ಬಿಡದೇ ಇದ್ದದಕ್ಕೆ ಇನ್ನೊಂದು ಪಾಪ. ಈ ರೀತಿಯಾಗಿ ನಾವು ಎಷ್ಟೋ ಅಸುರ ಜನ್ಮ ತೆಗಿಬೇಕು, 3 ಸಾಲದು. ಒಂದೊಂದಕ್ಕೂ ಅಸುರ ಜನ್ಮ ಅಂತ ಹೋಗ್ಬಿಟ್ರೆ, ಮಿಥ್ಯಾಜ್ಞಾನಿಗಳು ಅಂದರೆ ಅಸುರರೇ. ಅದರಿಂದ ಅಸುರ ಜನ್ಮ ಕೊಟ್ಟದ್ದು ಸರಿಯೇ. ತತ್ವಜ್ಞಾನಿಗಳಲ್ಲ ಅವರು.
ನೀವು ಎಷ್ಟೇ ಉಪದೇಶ ಮಾಡಿದರೂ ಕೂಡ ಅವ್ರಿಗೇನು ಬರೋದಿಲ್ಲ, ತತ್ವಜ್ಞಾನ ಬರೋದೇ ಇಲ್ಲ ಅವರಿಗೆ. ಅದರಿಂದ ಅಸುರರಾಗಿ ಹುಟ್ಟ್ರಿ. ಯಾಕೆ ನಿನ್ನಲ್ಲಿ ಮಿಥ್ಯಾಜ್ಞಾನ ಇದೆ, ಹೋಗಿ ಅಸುರನಾಗಿ ಹುಟ್ಟು. ಈ ರೀತಿಯಾಗಿ ಪ್ರತಿಯೊಂದು ಸಲವೂ ನಾವು ಮಾಡಿದ ತಪ್ಪಿಗೆಲ್ಲ ಅಸುರರಾಗಿ ಬೇಕು ಅಂದರೆ ಎಷ್ಟು ಅಸುರ ಜನ್ಮ ಬರುತ್ತದೋ ಸ್ವಾಮಿ. ಅದರಿಂದ ನೀವೇನು ಮಾಡಿದಿ, ನಾವು ಮಾಡಿದ ಅಪರಾಧ ಸ್ವಲ್ಪ, ಇನ್ನು ದೇವತೆಗಳ ಅವಹೇಳನೆ ಅಂತ ಏನು ಮಾಡಿದ್ದೀವಿ, ಆ ಎಲ್ಲ ಪಾಪವನ್ನು ಸೇರಿ ಇದು ಒಂದೇ ಶಿಕ್ಷೆ ನಮಗೆ ಆಗಲಿ. ಇಷ್ಟಾದರೂ ಕೂಡ ನಮಗೆ ಮೂಲ ರೂಪದಲ್ಲಿ ನಾವಿಲ್ಲೇ ಇರ್ತೀವಿ, ಒಂದು ರೂಪದಿಂದ ನಾವು ಕೆಳಗೆ ಹೋಗ್ತೀವಿ. ಮೂಲ ರೂಪದಲ್ಲಿ ನಮಗೆ ಪರಮಾತ್ಮನ ಚಿಂತನೆ, ಸ್ಮರಣೆ, ಸೇವೆ ಅದಕ್ಕೆ ಧಕ್ಕೆ ಬರಬಾರ್ದು. ನೋಡಿ, ಇದು ದೇವತೆಗಳಲ್ಲಿ ಇರುವ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಇದು ಅಂಶಿ ಅಂತ ಕರೀತಾರೆ. ದೇವತೆಗಳು ಸಾಂಶರು, ಅನೇಕ ರೂಪಗಳನ್ನು ತೆಗೆದುಕೋಬಹುದು. ಜಯ ವಿಜಯರು ಇಲ್ಲಿ ಬಂದು ಕೂಡಲೇ ಅಲ್ಲಿ ಖಾಲಿ ಆಯಿತು ಅಂತ ತಿಳ್ಕೊಬಿಡಬಾರ್ದು. ಟಿ ವಿ ಸಿನಿಮಾ ಎಲ್ಲ ಏನು ತೋರಿಸ್ತಾರೆ ಗೊತ್ತಿಲ್ಲ ನಮಗೆ, ಅಲ್ಲಿ ಖಾಲಿ ಆಯಿತು ಅಂತ ತೋರಿಸ್ಬಿಡ್ತಾರೋ, ಅದು ಹೆಂಗೆ ತೋರಿಸ್ತಾರೋ. ಆದರೆ ಒಂದು ರೂಪದಿಂದ ನೋಡಿ, ಅವ್ರ ಪ್ರಾರ್ಥನೆಯೇ ಹಾಗೆ ಇದೆ ನೋಡಿ. ಒಂದು ರೂಪದಿಂದ ಅಲ್ಲೇ ಇದ್ದಾರೆ ಅವರು. ಓ ಜಯ ವಿಜಯರು ಬಂದ ಕೂಡಲೇ ವೈಕುಂಠದಲ್ಲಿ ಖಾಲಿ ಆಯಿತು, ಗೇಟ್ ಕೀಪರ್ ಯಾರೂ ಇಲ್ಲ ತಿಳ್ಕೊಬಾರ್ದು. ಹಾಗೆ ಒಂದು ರೂಪದಿಂದ ಅವರು ಅಲ್ಲಿ ಇದ್ದೇ ಇರ್ತಾರೆ, ಒಂದು ರೂಪದಿಂದ ಇಲ್ಲಿ ಬರ್ತಾರೆ. ಮೂಲ ರೂಪದಲ್ಲಿ ನಮಗೆ ಏನಾಗಬಾರ್ದು, ಅವತಾರದಲ್ಲಿ ಜ್ಞಾನ ಹ್ರಾಸ ಆಗ್ತದೆ, ಭಕ್ತಿ ಹ್ರಾಸ ಆಗ್ತದೆ, ಅದೆಲ್ಲ ಆಗ್ಬೋದು. ಆದರೆ ಮೂಲ ರೂಪದಲ್ಲಿ ನಮಗೆ ಏನಾಗಬಾರ್ದು, ಇಷ್ಟು ಅನುಗ್ರಹವನ್ನು ಮಾಡಿರಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಆದಾಗ ತಸ್ಮಿನ್ಯಯೌ ಪರಮಹಂಸ ಮುನೀನಾಂ ಅನ್ವೇಷಣೀಯ ಚರಣೋ ನಿಲಯ ಸಹಶ್ರೀಹಿ. ಇವರಿಬ್ಬರು ಇಷ್ಟು ಮಾತಾಡ್ತಾ ಇರುವಾಗಲೇ ಪರಮಾತ್ಮ ಅಲ್ಲಿಂದ ಬರ್ತಾನೆ, ಲಕ್ಷ್ಮೀದೇವಿಯನ್ನು ಕರೆದುಕೊಂಡೇ ಬರ್ತಾ ಇದ್ದಾನೆ. ಬಂದು ಅವನನ್ನು ನೋಡಿದ ಕೂಡಲೇ ಸನಕಾದಿಗಳಿಗೆ ಅಷ್ಟು ಆತುರದಿಂದ ಬಂದದ್ದು ಇದಕ್ಕೆ, ಪರಮಾತ್ಮನನ್ನು ಕಾಣುವುದಕ್ಕೆ. ಪರಮಾತ್ಮನೇ 7ನೇ ಬಾಗಿಲಲ್ಲಿ ಬಂದ ಕೂಡಲೇ ಸನಕಾದಿಗಳಿಗೆ ಭಾರಿ ಸಂತೋಷ ಆಯಿತು. ಬಂದಿದ್ದ ಸಿಟ್ಟು, ಕೋಪ ಎಲ್ಲ ಹಾರಿ ಹೋಯಿತು. ಆ ಪರಮಾತ್ಮನ ರೂಪವನ್ನು ನೋಡ್ತಾ ಅವರು ಭಾರಿ ಸಂತೋಷ ಪಡ್ತಾರೆ. ಯಾವ ರೂಪ ನಮ್ಮ ತಂದೆ ಸ್ತೋತ್ರ ಮಾಡ್ತಾರೆ. ಬ್ರಹ್ಮದೇವರು ನಮಗೆ ಉಪದೇಶ ಮಾಡಿದರು, ಪರಮಾತ್ಮನ ರೂಪ ಹೀಗೆ ಇರುತ್ತದೆ ಹಾಗೆ ಅಂತ. ಯಾವ ರೂಪವನ್ನು ಉಪದೇಶ ಮಾಡಿ ಬಿಂಬನಾಗಿ ಅಂಥ ಪರಮಾತ್ಮ ಇದ್ದಾನೆ ಅಂತ ಉಪದೇಶ ಮಾಡಿದರಲ್ಲ, ಅದೇ ರೂಪವನ್ನು ನಾವೀಗ ಹೊರಗೆ ಕಾಣ್ತಾ ಇದ್ದೀವಿ ಹಾಗೆ ಅಂತ ತಮ್ಮ ತಂದೆ ಬ್ರಹ್ಮದೇವರು ಮಾಡಿದ ಉಪದೇಶವನ್ನು ಕೂಡ ಸ್ಮರಿಸಿಕೊಂಡು, ಸ್ವಾಮಿ ನೀನು ಎಂಥವನಾಗಿದ್ದಿ, ಯರ್ಹೇವ ಕರ್ಣವಿವರೇನ ಗುಹಾಂ ಗತೋ ನಃ. ನೀನು ನಮ್ಮ ಒಳಗೆ ಪ್ರವೇಶ ಆದಿ. ಹೇಗೆ ಪ್ರವೇಶ ಆದಿ? ಕಿವಿ ಮೂಲಕ. ನಮ್ಮ ತಂದೆ ನಿನ್ನ ರೂಪವನ್ನು ವರ್ಣನೆ ಮಾಡ್ತಾ ಶಬ್ದಗಳನ್ನು ಬಳಸಿದಾಗ ನೀನು ನಮ್ಮ ಒಳಗೆ ಪ್ರವಿಷ್ಟನಾದಿ. ನೋಡಿ, ಅದರಿಂದ ದೊಡ್ಡವರು ಉಪದೇಶ ಅದು ಕೇಳ್ತಾ ಕೇಳ್ತಾ ಏನಾಗ್ತದೆ, ಪರಮಾತ್ಮನ ಒಂದು ವಿಶೇಷವಾದ ಒಂದು ರೂಪ, ಒಂದು ಗುಣಗಳ ಒಂದು ಚಿಂತನೆ ಅದು ಮನಸ್ಸಿನಲ್ಲಿ ಮೂಡುತ್ತದಂತೆ. ಅದರಿಂದ ಮತ್ತೆ ಮತ್ತೆ ನಾವು ದೊಡ್ಡವರ ಹತ್ರ ಹೋಗಿ ವಿಚಾರವನ್ನು ಕೇಳಬೇಕು. ಕೇಳಿದಷ್ಟು ಮನಸ್ಸಿನಲ್ಲಿ ದೃಢವಾಗಿ ಪರಮಾತ್ಮನ ವಿಚಾರ ಕೂಡುತ್ತದೆ. ನೋಡಿ ಸನಕಾದಿಗಳು ಹೇಳ್ತಾರೆ, ಯರ್ಹೇವ ಕರ್ಣವಿವರೇನ ಗುಹಾಂ ಗತೋ ನಃ. ನಮ್ಮ ಹೃದಯದಲ್ಲಿ ನೀನು ಪ್ರವಿಷ್ಟನಾಗಿ ನೀನು ಕೂತಿದ್ದಿ ಹಾಗೆ ಅಂತ. ತಸ್ಮಾ ಇದಂ ಭಗವತೆ ನಮ ಉದ್ಭಿದೇಮ. ಸ್ವಾಮಿ ನಿನಗೆ ಸಾಷ್ಟಾಂಗ ನಮಸ್ಕಾರ ಅಂತ ನಮಸ್ಕಾರ ಮಾಡಿದಾಗ ಪರಮಾತ್ಮ ಹೇಳಿದಂತೆ, ಜಗಾರೈದಂ ವಿಕುಂಠ ನಿಲಯೋ ವಿಭು. ಪರಮಾತ್ಮ ಹೇಳ್ತಾನೆ ಏನಂತ, ಏತೋ ವೈ ಪಾರ್ಷದೋ ಮಹ್ಯಂ ಜಯ ವಿಜಯ ಏವಚ ಕದರ್ತೀಕೃತ್ಯ ಮಾಂ ಯದ್ ವೋ ಬಹ್ವದತ್ತಾಂ ಅತಿಕ್ರಮಂ. ಇವರು ಜಯ ವಿಜಯರು ಅಂತ ನನ್ನ ಪಾರ್ಷದರು. ಇವರು ನಿಮಗೆ ತುಂಬ ತೊಂದರೆಯನ್ನು ಮಾಡಿದ್ದಾರೆ. ಅದರಿಂದ ನೀವು ಏನು ಶಾಪ ಕೊಟ್ಟಿದ್ದರಲ್ಲ ಅದನ್ನು ನಾನು ಅನುಮೋದನೆ ಮಾಡ್ತೇನೆ. ಸಯೇವ ಅನುಮತೋ ಅಸ್ಮಾಭಿ ಮುನಯೋ ದೇವಹೇಳನಾಥ್. ಇವರು ನಿಮ್ಮನ್ನೂ ಅವಹೇಳನ ಮಾಡಿದ್ದಾರೆ, ದೇವತೆಗಳನ್ನು ಕೂಡ ಅವಹೇಳನ ಮಾಡಿದ್ದಾರೆ, ಲಕ್ಷ್ಮೀದೇವಿಯನ್ನು ಅವಹೇಳನ ಮಾಡಿದ್ದಾರೆ. ಅದರಿಂದ ನೀವು ಕೊಟ್ಟ ಶಾಪ ಅದು ಸರಿಯಾಗಿದೆ, ಅದನ್ನು ನಾನು ಅಪ್ರೂವ್ ಮಾಡ್ತೇನೆ ಹಾಗೆ ಅಂತ ಪರಮಾತ್ಮನು ಕೂಡ ಅದಕ್ಕೆ ಸಿಗ್ನೇಚರ್ ಹಾಕ್ಬಿಡ್ತಾನೆ. ಆತ್ಮಕೃತಂ ಮನ್ಯೇಯತ್ ಸ್ವಬುಂಬಿ ಅಸತ್ಕೃತಾ. ನೋಡಿ, ಇಲ್ಲಿ ಒಂದು ವಿಚಾರ. ಭೃತ್ಯ ಮಾಡಿದ ತಪ್ಪು ಅದು ಯಾರಿಗೆ ಹೋಗ್ತದೆ? ಯಜಮಾನನಿಗೆ ಹೋಗ್ತದೆ.
ಇಲ್ಲಿ ಭೃತ್ಯ ಯಾರು, ಯಜಮಾನ ಯಾರು? ಜಯ ವಿಜಯರು ಭೃತ್ಯರು, ಯಜಮಾನ ಯಾರು? ಪರಮಾತ್ಮ. ಅದರಿಂದ ಪರಮಾತ್ಮ ಅವನ ಅನಿಸಿಕೆ ಏನಿತ್ತು ಅಂದರೆ, ನಾನೇ ತಪ್ಪು ಮಾಡಿದ್ದೀನಿ, ಅದರಿಂದ ನೀವು ಅನುಗ್ರಹ ಮಾಡಿರಿ ಹಾಗೆ ಅಂತ ಒಂದು ರೀತಿಯಾದ ಪ್ರಾರ್ಥನೆಯನ್ನು ಕೂಡ ಮಾಡಿದಂಗೆ ಇದೆ. ಇಷ್ಟಾದ ಮೇಲೆ ನಿಮ್ಮಂಥ ಬ್ರಾಹ್ಮಣರ ಪಾದವನ್ನು ತೊಳೆದದ್ದಕ್ಕೆ ನನಗೇನಾಗಿದೆ? ಲಕ್ಷ್ಮೀಪತಿತ್ವ ಬಂದಿದೆ, ನನ್ನಲ್ಲಿ ಇಷ್ಟು ಗುಣಗಳು ಬಂದಿದೆ, ಲಕ್ಷ್ಮೀಪತಿಯಾಗಿ ಇದ್ದೇನೆ ನಾನು. ಇದಕ್ಕೆಲ್ಲ ಏನು ಕಾರಣ? ಬ್ರಾಹ್ಮಣರ ಪಾದ ತೊಳೆದ ನೀರನ್ನು ನಾನು ಪ್ರೋಕ್ಷಣೆ ಮಾಡಿಕೊಂಡದ್ದಕ್ಕೆ. ನೋಡಿ, ಯಾರನ್ನ ಮೇಲೆ ಇಟ್ಟ? ತನಗಿಂತಲೂ ಕೂಡ ಆ ಬ್ರಾಹ್ಮಣರನ್ನು ಮೇಲೆ ಇಟ್ಟುಬಿಟ್ಟ ಪರಮಾತ್ಮ. ತಾರತಮ್ಯದಲ್ಲಿ ಅದು ಕೂಡೋದಿಲ್ಲ, ಯದ್ಯಪಿ ಪರಮಾತ್ಮನೇ ಸರ್ವೋತ್ತಮ. ಆದರೂ ಇಲ್ಲಿ ನೋಡಿದರೆ ಏನು ಅನ್ನಿಸ್ತದೆ? ಬ್ರಾಹ್ಮಣರ ಪಾದ ತೊಳೆದ ನೀರಿನ ಪ್ರೋಕ್ಷಣೆ ಮಾಡಿಕೊಂಡಿದ್ದರಿಂದಲೇ ನನಗೆ ಇಷ್ಟೆಲ್ಲ ಗುಣಗಳು, ಲಕ್ಷ್ಮೀಪತಿಯಾಗಿ ಇರುವುದು, ಇದೆಲ್ಲವೂ ಕೂಡ ನನಗೆ ಸಿಕ್ಕಿದೆ ಹಾಗೆ ಅಂತ. ಒಂದು ರೀತಿಯಲ್ಲಿ ಅಸುರಮೋಹ ಅಂತ ಇದ್ದುಕೊಂಡರೂ ಕೂಡ ಇಲ್ಲಿ ವಿಚಾರ ಏನು? ಬ್ರಾಹ್ಮಣರ ಪಾದ ತೊಳೆದ ನೀರನ್ನ ಪ್ರೋಕ್ಷಣೆ ಅದು ಎಲ್ಲರೂ ಕೂಡ ಮಾಡಬೇಕಾಗಿರೋದು. ಪರಮಾತ್ಮನೇ ಸ್ವತಃ ತಾನೇ ಮಾಡಿಕೊಂಡಿದ್ದಾನೆ. ಅದರಿಂದ ಮನೆಗೆ ಬ್ರಾಹ್ಮಣರನ್ನು ಕರೆಸಿ ಅವರಿಗೆ ಪಾದ ಪ್ರಕ್ಷಾಳನೆಯನ್ನು ಮಾಡಿ ಆ ತೀರ್ಥವನ್ನು ಪ್ರೋಕ್ಷಣೆ ಮಾಡಿಕೊಳ್ಳತಕ್ಕದ್ದು. ಇದು ನಮಗೆ ಶ್ರೇಯಸ್ಕರ ಅಂತ ಜ್ಞಾನಿಗಳು, ಪರಮಾತ್ಮನು ಕೂಡ ಇದನ್ನು ಒಪ್ಪಿದ್ದಾನೆ. ಅಷ್ಟು ವಿಚಾರ ನಾವು ತಿಳ್ಕೋಬೇಕು. ಪರಮಾತ್ಮನಿಗೆ ಹಾಗೆ ಆಯಿತು, ಅದು ಒಪ್ಪಲಿಕ್ಕೆ ಆಗೋದಿಲ್ಲ. ಪರಮಾತ್ಮ ಲಕ್ಷ್ಮೀಪತಿಯಾಗಿ ಸ್ವರೂಪದಿಂದಲೇ ಇದ್ದಾನೆ. ಅದು ಆದರೂ ಕೂಡ ಹೇಗಿರಬೇಕೆಂಬ ಅದಕ್ಕಾಗಿ ಇಷ್ಟು ಮಾತನ್ನೆಲ್ಲ ಅವನು ಹೇಳ್ತಾ ಇದ್ದಾನೆ. ವಿಪ್ರಾನುಕೋ ನ ವಿಷಹೇತ. ಬ್ರಾಹ್ಮಣರು ತಪ್ಪು ಮಾಡ್ತಾರೆ, ಬ್ರಾಹ್ಮಣರು ತಪ್ಪು ಮಾಡೋದಿಲ್ಲ ಅಂತ ಇಲ್ಲ. ಅವರು ಮಾಡಿದ ತಪ್ಪನ್ನು ಕೂಡ ಏನು ಮಾಡಬೇಕು? ಸಹನೆ ಮಾಡಿಕೊಂಡಿರಬೇಕು. ಬ್ರಾಹ್ಮಣರು ತಪ್ಪು ಮಾಡಿದ್ರು ಅಂತ ಅವ್ರ ಕತ್ತನ್ನೇ ಕತ್ತರಿಸ್ಬಿಡಬಾರ್ದು, ಅಥವಾ ಶಿಕ್ಷೆ ಕೊಡಲಿಕ್ಕೆ ಹೋಗಬಾರ್ದು. ಅವರಿಗೆ ಶಾಸ್ತ್ರವೇ ಶಿಕ್ಷೆ ಮಾಡ್ತಾ ಇದೆ, ಅದರಿಂದ ಎಕ್ಸ್ಟ್ರಾ ಒಂದು ಶಿಕ್ಷೆ ಅಂತ ಅವರಿಗೆ ಬೇಕಾಗಿಲ್ಲ. ಗೃಧ್ರಾ ಋಷಾ ಮಮ ಕೃಶಂತ್ಯಧಿದಂಡನೇತು ಅಂತ ಎಷ್ಟು ಮಾತು ಹೇಳ್ತಾನಂದರೆ, ಈ ಬ್ರಾಹ್ಮಣರಿಗೆ ಯಾರು ಅವಹೇಳನ ಮಾಡ್ತಾರೆ ಅವರಿಗೆ ಹೇಗೆ ಒಂದು ಗೃಧ್ರ ಸರ್ಪವನ್ನು ತಿನ್ನುತ್ತದೋ ಅದೇ ಥರ ಅವರು ಕೂಡ ನಾಶವನ್ನು ಹೊಂದುತ್ತಾರೆ. ಅದರಿಂದ ತನ್ಮೇ ಸ್ವಭರ್ತೃ ಅವಸಾಯಂ ಅಲಕ್ಷ್ಯಮಾನವು. ಯಜಮಾನನ ಅಭಿಪ್ರಾಯವನ್ನು ತಿಳಿಯದವರಾದ ಈ ಜಯವಿಜಯರು ಮಾಡಿದ್ದು ಏನು ತಪ್ಪಿದೆ? ಯುಷ್ಮದ್ ವ್ಯತಿಕ್ರಮಗ್ರತಿಂ ಪ್ರತಿಪದ್ಯ ಸದ್ಯ. ನೀವು ಕೊಟ್ಟ ಶಾಪದಂತೆ ಅವರು 3 ಬಾರಿ ಅಸುರರಾಗಿ ಹುಟ್ಲಿ. ಯಾಕೆ? ಬ್ರಾಹ್ಮಣರಿಗೆ ಅವಮಾನ ಮಾಡಿದ್ದರಿಂದ, ಋಷಿಗಳಿಗೆ ಅವಮಾನ ಮಾಡಿದ್ದರಿಂದ. ಭೂಯೋ ಮಮಾಂತಿಕಮಿತಾಂ ತದನುಗ್ರಹೋ ಮೇಯತ್ ಕಾಲತೋ ಯವಿರಮೋ ಹೃತಯೋರ್ತಿ ವಿವಾಸ. ಪರಮಾತ್ಮ ಮತ್ತೊಂದು ಪ್ರಾರ್ಥನೆಯನ್ನು ಕೂಡ ಮಾಡ್ತಾ ಇದ್ದಾನೆ. ಸನಕಾದಿಗಳೇ, ಇವರಿಗೆ 3 ಜನ್ಮ ಬರಲಿ ಅಂತ ನೀವು ಅನುಮೋದನೆ ಮಾಡಿ. ಇಲ್ಲದಿದ್ದರೆ ಇವರು ಒಂದೊಂದು ಜನ್ಮ ಹುಟ್ಟಿ ಹೋದಾಗಲೂ ಕೂಡ ಮತ್ತೆ ಏನು ಬರುತ್ತದೆ ನೋಡಿ. ಒಂದು ಬಾರಿ ಶಾಸ್ತ್ರ ಸಮ್ಮತವಾಗಿ ಶಾಸ್ತ್ರೋಕ್ತ ರೀತಿಯಿಂದ ಒಂದು ಮನುಷ್ಯ ಬಾಳಿದರೆ ಅವನಿಗೆ ಮತ್ತೆ ಎಷ್ಟು ಜನ್ಮಕ್ಕೆ ಬೇಕಾದಷ್ಟು ಕರ್ಮ ಸಂಪಾದನೆ ಆಗಿರುತ್ತದೆ? 10 ಜನ್ಮಕ್ಕೆ ಬೇಕಾಗಿರುವಷ್ಟು. ಒಂದು ಸಲ ಮನುಷ್ಯ ಹುಟ್ಟಿ ಶಾಸ್ತ್ರೋಕ್ತ ರೀತಿಯಲ್ಲಿ ವಿಚಾರ ಆಚಾರ ಉಳ್ಳವನಾಗಿ ಬದುಕಿದರೂ ಕೂಡ ಕರ್ಮ ಎಷ್ಟು ಜನ್ಮ ಬೇಕಾದ ಕರ್ಮ ಸಂಗ್ರಹ ಆಗ್ತದೆ? 10 ಜನ್ಮಕ್ಕೆ ಬೇಕಾಗಿರೋದು. ಆಗಿರುವಾಗ ಒಂದು ಅಸುರ ಭೂಮಿಯಲ್ಲಿ ಬಂದು ದುಷ್ಟರನ್ನು ಅಂದರೆ ಸಜ್ಜನರನ್ನೇ ಅವನು ತೊಂದರೆ ಮಾಡ್ತಾ ಇದ್ದರೆ, ಹಿಂಸೆ ಕೊಡ್ತಾ ಇದ್ದರೆ ಎಷ್ಟು ಜನ್ಮ ಬರಲಿಕ್ಕಿಲ್ಲ? ಆ ಕಾಲ ಪ್ರವಾಹದಿಂದ ಅನೇಕ ಜನ್ಮಗಳು ಬರ್ತಾ ಇರಬೇಕಂತೆ. ಅದರಿಂದ ಪರಮಾತ್ಮ ಕೇಳ್ಕೊತಾನೆ ಸನಕಾದಿಗಳ ಹತ್ರ, ಇವರಿಗೆ 3ಕ್ಕೆ ಮುಕ್ತಾಯ, 3 ಜನ್ಮ ಅಸುರರಾಗಿ ಹುಟ್ಟಲಿ, ಅಷ್ಟಕ್ಕೆ ನಿಲ್ಲಿಸ್ಬಿಡಿ, ಆ ಒಂದು ಅನುಗ್ರಹವನ್ನು ಇವರ ಮೇಲೆ ಮಾಡ್ರಿ ಹಾಗೆ ಅಂತ ಪರಮಾತ್ಮನು ಕೂಡ ಹೇಳ್ತಾ ಇದ್ದಾನೆ. ಈ ಮಾತನ್ನೆಲ್ಲ ಬ್ರಹ್ಮದೇವರು ದೇವತೆಗಳ ಹತ್ರ ಹೇಳ್ತಾರೆ. ದೇವತೆಗಳು ಬಂದು ಪ್ರಾರ್ಥನೆ ಮಾಡಿಕೊಂಡ್ರಲ್ವ, ಕತ್ತಲೆ ಆಗಿದೆ, ಏನು ಮಾಡಬೇಕು ಹಾಗೆ ಅಂತ ಹೇಳಿದಾಗ ಆಗ ಬ್ರಹ್ಮದೇವರು ಶುರು ಮಾಡಿದರು. ಸನಕಾದಿಗಳು ವೈಕುಂಠಕ್ಕೆ ಹೋದರು, ಹೀಗಾಯಿತು ಹಾಗೆ ಅಂತೆಲ್ಲ ಹೇಳಿದರು.
ಬ್ರಹ್ಮದೇವರು ಮತ್ತೆ ಹೇಳ್ತಾರೆ, ಸರಸ್ವತೀಂ ಆಸ್ವಾದ್ಯ, ಈ ಪರಮಾತ್ಮನ ಮಾತನ್ನು ಕೇಳಿ ಆ ಋಷಿಗಳಿಗೆ ಸಂತೋಷ ಆಯಿತು. ಒಂದು ರೀತಿಯಲ್ಲಿ ಸಂತೋಷ ಆಯಿತು. ಇನ್ನೊಂದು ಕಡೆ ಒಂದು ಸ್ವಲ್ಪ ಯೋಚನೆ ಮಾಡಿ ವಿಚಾರ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಪರಮಾತ್ಮನ ಮಾತಿನ ಒಳಗಿನ ಅಭಿಪ್ರಾಯ ಏನು ಹಾಗೆ ಅಂತ ಮಾಡಿ ಅವರೇ ಹೇಳ್ತಾರೆ. ಸನಕಾದಿಗಳು ಹೇಳ್ತಾರೆ, ಪರಮಾತ್ಮ ಹೇಳಿದ ಮೇಲೆ ನವಯಂ ಭಗವನ್ ವಿದ್ಮಃ ತವದೇವ ಚಿಕೀರ್ಷಿತಂ. ಸ್ವಾಮಿ, ನೀನೇನೋ ಏನು ಹೇಳ್ಬಿಟ್ಟು, ಬ್ರಾಹ್ಮಣರ ಪಾದ ತೊಳೆದಿದ್ದಿಂದಲೇ ನನಗೆ ಎಲ್ಲ ಗುಣಗಳು ಬಂತು, ಲಕ್ಷ್ಮೀಪತಿತ್ವನೂ ಬಂತು, ಅದರಿಂದ ಬ್ರಾಹ್ಮಣರನ್ನು ಅವಹೇಳನ ಮಾಡಬಾರ್ದು, ಯಾರಾದರೂ ಮಾಡಿದರೆ ಕ್ಷತ್ರಿಯನಾಗಿದ್ದರೂ ಕೂಡ ನನ್ನ ಬಾಹುವನ್ನೇ ನಾನು ಬೇಕಾದ್ರೆ ಕತ್ತರಿಸ್ತೇನೆ, ಇಷ್ಟೆಲ್ಲ ಮಾತನ್ನು ಆಡಿದೆ ನೀನು. ಯಾಕೆ? ಪರಮಾತ್ಮನ ಬಾಹುವಿನಿಂದಲೇ ಕ್ಷತ್ರಿಯರು ಹುಟ್ಟಿದ್ದು. ನಾನು ಬಾಹುವನ್ನೇ ಬೇಕಾದ್ರೆ ಕತ್ತರಿಸಲಿಕ್ಕೆ ತಯಾರಾಗಿದ್ದೇನೆ ಅಂದರೆ ಏನರ್ಥ? ಕ್ಷತ್ರಿಯರನ್ನು ಕೂಡ ನಾನು ಸಂಹಾರ ಮಾಡ್ತೇನೆ. ಅದರಿಂದ ಯಾರೂ ಕೂಡ ಬ್ರಾಹ್ಮಣರ ಅವಹೇಳನವನ್ನು ಮಾಡಬಾರದು ಅಂತ ಇಷ್ಟೆಲ್ಲ ನೀನು ಹೇಳಿದಿ. ಇದರ ಅಭಿಪ್ರಾಯ ಏನು ನಮಗೆ ಗೊತ್ತಾಗ್ತಾ ಇಲ್ಲ. ಯಾಕೆ? ನಮ್ಮ ಎಲ್ಲರಿಗೂ ಕೂಡ, ಬ್ರಾಹ್ಮಣರಿಗೂ ಕೂಡ ಕುಲದೇವರು ನೀನೇ. ಬ್ರಹ್ಮಣಸ್ಯ ಪರಂ ದೈವಂ, ಬ್ರಹ್ಮಣ್ಯಸ್ಯ ಪರಂ ದೈವಂ, ಬ್ರಾಹ್ಮಣಾಃ ಕಿಲ ತೇ ಪ್ರಭೋ. ನಾವೇಗೆ ನಿಮಗೆ ದೇವರು ಆಗಲಿಕ್ಕೆ ಸಾಧ್ಯ? ನೀವೇ ನಮ್ಮ ಎಲ್ಲರಿಗೂ ಕೂಡ ದೇವರು, ನಮ್ಮ ಕುಲದೇವರು ಕೂಡ ನೀನೇ. ಅದರಿಂದ ನೀನೇನು ಮಾತನಾಡಿದಿ, ನಮ್ಮ ಪಾದ ಪ್ರಕ್ಷಾಳನೆ ಮಾಡಿದ ನೀರಿಂದಲೇ ನಿನಗೆ ಎಲ್ಲ ಬಂತು ಹಾಗೆ ಅಂತ, ಅದರಲ್ಲಿ ಬೇರೇನೋ ಅಭಿಪ್ರಾಯ ಇದೆ ಅದಕ್ಕೆ. ಅದರಿಂದ ನೀ ಏನು ಮಾಡಬೇಕು ಅಂತ ಇಚ್ಛೆ ಪಡ್ತಿ ಅದು ನಮಗೆ ಗೊತ್ತಾಗ್ತಾ ಇಲ್ಲ. ನೀನು ಇವರನ್ನು ಶಾಪಂದು ಕೊಟ್ಟಿದ್ದೀವಿ, ಆ ಶಾಪವನ್ನು ಹಾಗೆ ಉಳಿಸ್ತೀಯೋ ಅಥವಾ ಆ ಶಾಪವನ್ನು ಏನಾದರೂ ಬದಲಾಯಿಸ್ತೀಯೋ ಅಥವಾ ಶಾಪ ಇಲ್ಲದಂತೆ ಮಾಡ್ತೀಯೋ, ಅದೆಲ್ಲ ನೀ ಏನೇ ಮಾಡಿದರೂ ಕೂಡ ಅದು ನಮಗೆ ಸಮ್ಮತವೇ. ಯಾಕೆ? ನಾವು ಬಂದದ್ದು ನಿನ್ನ ದರ್ಶನಕ್ಕೆ, ನಿನ್ನ ದರ್ಶನ ಅಂತ ನಮಗೆ ಆಗೋಯಿತು. ಅದರಿಂದ ಇವರಿಗೆ ಶಾಪ ಕೊಡ್ತೀಯೋ ಬಿಡ್ತೀಯೋ, ಇವರ ಕರ್ಮ ಏನಿದೆ ಸ್ವಾಮಿ ಅದೆಲ್ಲ ನಮಗೆ ಗೊತ್ತಿಲ್ಲ. ನಿನ್ನ ಅಭಿಪ್ರಾಯ ಏನು, ಏನು ಮಾಡಬೇಕು ಅಂತ ಉದ್ದೇಶ ಪಟ್ಟಿದ್ದಿ ಅದು ನಮಗೆ ಗೊತ್ತಿಲ್ಲ. ಆದರೆ ಮೇಲ್ನೋಟವಾಗಿ ನಿನ್ನ ಮಾತು ಕೇಳಿದರೆ ಅದು ಭಾರಿ ಮೋಹಕವಾಗಿದೆ. ಅದರಿಂದ ನೀ ಏನು ಮಾಡ್ತೀಯ ಮಾಡು ಹಾಗೆ ಅಂತ ಹೇಳಿದಾಗ ಪರಮಾತ್ಮ ಹೇಳಿದಾನಂತೆ, ಶಾಪೋ ಮಹೇವ ವಿಹಿತಃ, ನಿಮ್ಮ ಒಳಗೆ ಇದ್ದು ಶಾಪವನ್ನು ಕೊಟ್ಟದ್ದು ಕೂಡ ಯಾರು? ನಾನೇ. ಸನಕಾದಿಗಳ ಒಳಗಿದ್ದು ಶಾಪವನ್ನು ಕೊಟ್ಟದ್ದು ಕೂಡ ನಾನೇ. ಯಾಕೆ? ಪರಮಾತ್ಮನ ಇಚ್ಛೆ ಇಲ್ಲದೆ ತೇನ ವಿನ ತೃಣಮಪಿ ನ ಚಲತಿ. ಹಾಗಿರುವಾಗ ನಾನೇ ಶಾಪ ಕೊಟ್ಟದ್ದು. ಅದರಿಂದ ನೀವು ಇವರಿಗೆ ಅದೇ ಗತಿ ಸರಿಯಾಗಿದೆ. ಸುರೇತರ ಗತಿಂ ಪ್ರತಿಪದ್ಯ, ಅಸುರರಾಗಿ ಹುಟ್ಟಿ ಕೂಡಲೇ ಅವರು ಬೇಗ ವಾಪಸ್ ಬರಲಿ, ಅವರು ಹೆಚ್ಚು ಕಾಲ ಭೂಮಿಯಲ್ಲಿ ಅಸುರರಾಗಿ ಇರೋದು ಬೇಡ, ನನ್ನ ಭಕ್ತರಾದ್ದರಿಂದ ಹಾಗೆ ಅಂತ ಪರಮಾತ್ಮ ಇಷ್ಟು ಹೇಳ್ತಾನೆ. ಇಷ್ಟು ಹೇಳಿ ಆ ಪರಮಾತ್ಮನನ್ನು ಸ್ತೋತ್ರ ನಮಸ್ಕಾರ ಮಾಡಿ ಪ್ರತಿಜಗ್ಮುಹು ಪ್ರಮುದಿತಾಹ ಸಂಶಂತಹ ವೈಷ್ಣವೀಂ ಶ್ರಿಯಂ, ಆ ಪರಮಾತ್ಮನನ್ನು ಸ್ತೋತ್ರ ಮಾಡಿ ಸನಕಾದಿಗಳು ಅಲ್ಲಿಂದ ಹೊರಟು ಹೋಗ್ತಾರೆ. ಇಷ್ಟಾದ ಮೇಲೆ ಭಗವಂತ ಹೇಳ್ತಾನೆ ಜೈ ವಿಜಯರಿಗೆ ಹೇಳುವ ಮಾತು, ಯಾತಂ ಮಾ ಭೈಷ್ಟಮಸ್ತು ಶಂ ಬ್ರಹ್ಮತೇಜ ಸಮರ್ಥೋಪಿ ಹಂತುಂ ನೇಚ್ಛೆ ಮತಂ ತುಮೇ. ಹೋಗ್ರಿ, ಶಾಪ ಬಂದಿದೆ ನೋಡಿ ಅವರ ಜಯ ವಿಜಯರ ಪರಿಸ್ಥಿತಿ ಹೇಗಿರಬೇಕು ನೋಡಿ. ತಪ್ಪು ಮಾಡಿಬಿಟ್ಟಿದ್ದಾರೆ, ಆದರೂ ಕೂಡ ಆ ಲೋಕವನ್ನು ಬಿಟ್ಟು ಹೋಗಬೇಕು ಅಂದರೆ ಪರಮಾತ್ಮ ಏನು ಹೇಳ್ತಾನೆ? ಈಗ ತಿರುಪತಿಯಲ್ಲಿ ಸೇವೆ ಮಾಡಿ ತುಂಬ ಜನ ಸೇವೆ ಸಿಗ್ತದೆ, ಒಂದು ವರ್ಷ ಸೇವೆ ಅಥವಾ 2 ವರ್ಷ TTD ಮೆಂಬರು ಡೈರೆಕ್ಟ್ರು ಏನೋ ಒಂದು ಸೇವೆ ಸಿಗ್ತದೆ ಅವರಿಗೆ. ಮುಗೀತು ನಿಮ್ಮ ಕೆಲಸ, ನೀವು ಹೋಗ್ರಿ ಹಾಗೆಂದರೆ ಅವರ ಪರಿಸ್ಥಿತಿ ಹೇಗಿರಬೇಕು ನೋಡಿ. ಆ ಒಂದು ಪರಿಸ್ಥಿತಿಯನ್ನು ನಾವು ಕಾಣಬಾರ್ದು. ಪರಮಾತ್ಮನೇ ಹೇಳ್ತಾನಂತೆ, ಸಾಕು ನೀವಿನ್ನೂ ಇಲ್ಲಿರೋದು ಬೇಡ, ನೀವು ಅಂದರೆ ಒಂದು ರೂಪದಿಂದ ಇರ್ರಿ, ಒಂದು ರೂಪದಿಂದ ನೀವು ಹೊರಡ್ರಿ ಹಾಗೆ ಅಂತ. ಯಾಕೆ? ಬ್ರಹ್ಮ ತೇಜಸ್ಸು ಶಾಪ ಕೊಟ್ಟದ್ದು ಯಾರು? ಬ್ರಾಹ್ಮಣರು. ಅದನ್ನು ನಿಲ್ಲಿಸುವ ಸಾಮರ್ಥ್ಯ ನನಗೆ ಇದೆ, ನನಗೆ ಆ ಬ್ರಹ್ಮ ತೇಜಸ್ಸನ್ನು ತಡೆಯುವ ಸಾಮರ್ಥ್ಯ ಇದೆ. ಆದರೂ ಕೂಡ ಹಂತುಂ ನೇಚ್ಛೆ, ಆ ಶಾಪವನ್ನು ನಾನು ಇಲ್ಲದಂತೆ ಮಾಡಲಿಕ್ಕೆ ನಾನು ಇಚ್ಛೆ ಪಡೋದಿಲ್ಲ. ಕೊನೆಯಲ್ಲಿ ಎಲ್ಲಿ ಬಂತು? ಎಲ್ಲವೂ ಕೂಡ ಹರಿ ಇಚ್ಛೆ ನೋಡಿ. ಪರಮಾತ್ಮನೇ ಹೇಳುವ ಮಾತು, ನನ್ನ ಇಚ್ಛೆ ಪ್ರಕಾರನೇ ಎಲ್ಲವೂ ನಡೆಯೋದು. ಅದನ್ನೇ ಮಾಯಾ ಅಂತ ಕರೀತಾರೆ.
ಮಮ ಮಾಯಾ ದುರತ್ಯಯ ಅಂತ ಬರುತ್ತದೆ ನೋಡಿ. ಪರಮಾತ್ಮನ ಇಚ್ಛೆ ಅದು ಅಷ್ಟು ಬೇಗ ಮೀರಲಿಕ್ಕೆ ಆಗೋದಿಲ್ಲ. ಸೊ ಅದರಿಂದ ಯದ್ಯಪಿ ಈ ಬ್ರಹ್ಮಶಾಪವನ್ನು ನಿಲ್ಲಿಸುವ ಸಾಮರ್ಥ್ಯ ನನಗಿದ್ದರೂ ಕೂಡ ನಾನು ಅದನ್ನು ನಿಲ್ಲಿಸಲಿಕ್ಕೆ ಹೋಗೋದಿಲ್ಲ. ಮತಂ ತಮೆ, ಇದು ನನ್ನ ಮತ. ಅದರಿಂದ ಹಿಂದೆ ಹೇಳಿದಂತೆ ನೀವು ಹೋಗ್ರಿ. ಪುರಾ ಅಪವಾರಿತ ದ್ವಾರಿ ವಿಶಂತಿ ಮೈಯುಪಾರತೆ. ಹಿಂದೆ ನೀವೇನು ಮಾಡಿದ್ದೀರಿ? ಪರಮಾತ್ಮ ಹೇಳುವ ಮಾತು ದೇವತೆಗಳನ್ನು ಮಾತ್ರ ಅಲ್ಲ, ನನ್ನ ಹೆಂಡತಿಯಾದ ಲಕ್ಷ್ಮೀದೇವಿಯನ್ನು ಕೂಡ ನೀವು ನಿಲ್ಲಿಸಿಬಿಟ್ಟಿದ್ದೀರಿ. ಯಾವ ಬ್ರಹ್ಮಾದಿ ದೇವತೆಗಳು ಈ ಲಕ್ಷ್ಮೀದೇವಿಯ ಕಟಾಕ್ಷಕ್ಕಾಗಿ ನಿರಂತರ ಸೇವೆ ಮಾಡ್ತಾ ಪ್ರತೀಕ್ಷೆ ಮಾಡ್ತಾ ಇರ್ತಾರಂತೆ, ಯಾವಾಗ ಲಕ್ಷ್ಮೀದೇವಿಯ ಕಟಾಕ್ಷ ಆಗೋದು 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 ಹಾಗೆ ಅಂತ. ಅಪರೋಕ್ಷ ಜ್ಞಾನಕ್ಕೆ, ಪರಮಾತ್ಮನ ಪೂರ್ಣ ಪ್ರಸಾದಕ್ಕೆ ಪೂರ್ವದಲ್ಲಿ ಲಕ್ಷ್ಮೀ ಅನುಗ್ರಹವೂ ಆಗಬೇಕು. ದೇವರಿಗೂ ನಮಗೂ ಡೈರೆಕ್ಟ್ ಸಂಬಂಧ. ಅದರಿಂದ ಎಲ್ಲರನ್ನು ಬೈಪಾಸ್ ಮಾಡಿ ನಾನು ಡೈರೆಕ್ಟಾಗಿ ದೇವರ ಅನುಗ್ರಹ ಮಾತ್ರ ಪಡ್ಕೋತೀನಿ, ನಡೆಯೋದಿಲ್ಲ. ಗುರುಗಳ ಅನುಗ್ರಹ, ತತ್ವದೇವತೆಗಳ ಅನುಗ್ರಹ, ವಾಯುದೇವರ ಅನುಗ್ರಹ, ಲಕ್ಷ್ಮೀದೇವಿಯ ಅನುಗ್ರಹ, ಅದಾದ ಮೇಲೆ ಪರಮಾತ್ಮನ ಅನುಗ್ರಹ. ಈ ಕ್ರಮದಲ್ಲೇ ಹೋಗಬೇಕು. ಇದ್ದವರನ್ನು ಬೈಪಾಸ್ ಮಾಡಿ ಡೈರೆಕ್ಟ್ ದೇವರ ಅನುಗ್ರಹ, ದೇವರಿಗೂ ನಮಗೂ ಸಂಬಂಧ, ಬಿಂಬರೂಪ ಅಂತ ಹೇಳ್ಕೊಳ್ಳಿಕ್ಕೆ ಬರೋದಿಲ್ಲ. ಆ ರೀತಿಯಾಗಿ ಇರುವಾಗ, ಲಕ್ಷ್ಮಿಯ ಅನುಗ್ರಹ ಬೇಕು ಅಂತ ನಿರೀಕ್ಷೆ ಮಾಡ್ತಾ ಇರುವಾಗ ನೀವು ಮಾಡಿದ್ದೇನೋ ಲಕ್ಷ್ಮೀದೇವಿಯನ್ನು ನಿಲ್ಲಿಸಿಬಿಟ್ಟಿದ್ದೀರ ಬಾಗಿಲಲ್ಲಿ. ಅದರಿಂದ ನೀವು ಇದನ್ನು ಅನುಭವಿಸಿರಿ. ಲಕ್ಷ್ಮಿಯ ಜುಷ್ಟಂ ಸ್ವಂ ಧಿಷ್ಣ್ಯಮಾವಿಶತ್. ಇಷ್ಟು ಹೇಳಿ ಪರಮಾತ್ಮ ತಾನು ತನ್ನ ಗರ್ಭಗುಡಿ ಒಳಗೆ ತಾನು ಪ್ರವೇಶ ಮಾಡ್ತಾ ಇದ್ದಾನೆ. ದೇವತೆಗಳೆಲ್ಲ ನೋಡ್ತಾ ಇದ್ದಾರೆ. ಈ ಇಬ್ಬರೂ ಕೂಡ ಬ್ರಹ್ಮದೇವರ ಋಷಿಗಳ ಸನಕಾದಿಗಳ ಶಾಪದಿಂದ ಹತಶ್ರಿಯೌ, ಅವರ ಕಾಂತಿಯೆಲ್ಲ ಮೊದಲು ಏನಾಯಿತು? ಕುಗ್ಗಿತಂತೆ. ವಿಗತಸ್ಮಯೌ, ಅವರ ಗರ್ವ ಅದು ಕೂಡ ನಷ್ಟವಾಯಿತು. ವಿಕುಂಠ ದಿಶನ ತಯೋ ನಿಪತಮಾನಯೋ, ವೈಕುಂಠದಿಂದ ಅವರು ಕೆಳಗೆ ಬೀಳ್ತಾ ಇದ್ದಾರಂತೆ. ಆಗ ವಿಮಾನ ಶ್ರೇಷ್ಠದಲ್ಲಿ, ಆಕಾಶದಲ್ಲಿ ವಿಮಾನಗಳು ಸೇರಿದವು. ದೇವತೆಗಳೆಲ್ಲ ಸೇರಿಬಿಟ್ಟಿದ್ರು. ಆ ಸಂದರ್ಭದಲ್ಲಿ ಎಲ್ಲರೂ ಹಾಹಾಕಾರ ಮಾಡ್ತಾ ಇದ್ದಾರಂತೆ. ಎಂಥ ಪರಿಸ್ಥಿತಿ ಬಂದೋಯ್ತು, ಜಯ ವಿಜಯರು ಭೂಮಿಗೆ ಬೀಳ್ತಾ ಇದ್ದಾರೆ ಹಾಗೆ ಅಂತ. ಬಿದ್ದು ಸೀದಾ ಅವರು ಎಲ್ಲಿ ಹೋದರು? ಕಶ್ಯಪರ ವೀರ್ಯದಲ್ಲಿ ಹೋಗಿ ಪ್ರವೇಶ ಮಾಡಿ ದಿತಿದೇವಿಯ ಗರ್ಭವನ್ನು ಅವರು ಸೇರಿದರು. ಅದರಿಂದಲೇ ಎಲ್ಲ ಕಡೆ ಕತ್ತಲೆ ಹರಡಿದೆ. ದೇವತೆಗಳಿರ, ನೀವು ಯಾವ ಕಾರಣದಿಂದ ಕತ್ತಲೆಯಾಗಿದೆ ಅಂತ ನೀವೇನು ಕೇಳಿದ್ರಿ ಪ್ರಶ್ನೆ, ಅದಕ್ಕೆ ಇವೆಲ್ಲ ಉತ್ತರ ಹಾಗೆ ಅಂತ ಬ್ರಹ್ಮದೇವರು ಹೇಳ್ತಾರೆ. ಕ್ಷೇಮಂ, ಮತ್ತೆ ಏನು ಮಾಡಬೇಕು ಈಗ ಸ್ವಾಮಿ? ಏನು ಕತ್ತಲೆ ಹೋಗಬೇಕಲ್ಲ, ಎಲ್ಲ ಕಡೆ ಕತ್ತಲೆ ಆಗಿಬಿಟ್ಟಿದೆ. ದಿತಿದೇವಿ ಉದರದಲ್ಲಿ 100 ವರ್ಷ ಆಯಿತು, ಇನ್ನೂ ರಿಲೀಸ್ ಮಾಡಿಲ್ಲ, ಕತ್ತಲೆ ಆಗಿದಲ್ಲ ಹಾಗೆ ಅಂತ ಕೇಳಿದರೆ ಬ್ರಹ್ಮದೇವರು ಅದಕ್ಕೂ ಉತ್ತರ ಕೊಡ್ತಾರೆ. ವಿಶ್ವಸ್ಯ ಯಸ್ಥಿತಿಲಯೋ ಭವಹೇತುರಾದ್ಯೋ ಯೋಗೇಶ್ವರೈರಪಿ ದುರತ್ಯಯ ಯೋಗ ಮಾರ್ಗ. ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರವನ್ನು ಒಪ್ಪಿದವ ಯಾರು? ಪರಮಾತ್ಮ. ಸೃಷ್ಟಿ ಸ್ಥಿತಿ ಸಂಹಾರ ಎಲ್ಲವನ್ನು ನಾನು ಕೈಯಲ್ಲಿ ತೆಗೆದುಕೊಂಡಿದ್ದೀನಿ, ನಾನು ಮಾಡ್ತೀನಿ ಅಂತ ಜವಾಬ್ದಾರಿ ತೆಗೆದುಕೊಂಡಿರೋದು ಯಾರು? ಪರಮಾತ್ಮ. ಅದರಿಂದ ಆ ಪರಮಾತ್ಮನ ತೀರ್ಮಾನ ಏನು, ಯಾವಾಗ ಏನು ಮಾಡಬೇಕು ಅದನ್ನು ಯೋಗೇಶ್ವರೈರಪಿ, ಬ್ರಹ್ಮಾದಿಗಳಾದ ಯೋಗೇಶ್ವರರಾದ ನಮಗೂ ಕೂಡ ಗೊತ್ತಿಲ್ಲ. ಪರಮಾತ್ಮ ಯಾವಾಗ ಏನು ಮಾಡುವ. ನೋಡಿ ಬ್ರಹ್ಮದೇವರ ಪರಿಸ್ಥಿತಿ ಹೇಗಿದೆ ನೋಡಿ. ದೇವತೆಗಳು ಬಂದು, ಇಂದ್ರಾದಿ ದೇವತೆಗಳು ಬ್ರಹ್ಮದೇವರ ಹತ್ರ ಬಂದು ಪ್ರಾರ್ಥನೆ ಮಾಡಿದರೆ, ಸ್ವಾಮಿ ಕತ್ತಲೆಯಾಗಿಬಿಟ್ಟಿದೆ ಲೋಕದಲ್ಲಿ, ಸೂರ್ಯನ ತೇಜಸ್ಸು ಕೂಡ ಕಡಿಮೆಯಾಗಿದೆ. ಹಾಗೆಂದರೆ ಬ್ರಹ್ಮದೇವರು ಹೇಳುವ ಮಾತು ಏನು? ಸೃಷ್ಟಿ ಸ್ಥಿತಿ ಸಂಹಾರ ಜವಾಬ್ದಾರಿಯನ್ನು ತೆಗೆದುಕೊಂಡಿರುವವ ಪರಮಾತ್ಮ. ಆ ಪರಮಾತ್ಮನ ಇಚ್ಛೆ, ಅಭಿಪ್ರಾಯ ಇದನ್ನು ಅರಿತುಕೊಳ್ಳಲು ಯೋಗೇಶ್ವರರಾದ ನಮಗೂ ಕೂಡ ಆಗದೇ ಇರತಕ್ಕ ಕಾರ್ಯ. ಅದರಿಂದ ಕ್ಷೇಮಂ ವಿದಾಸ್ಯತಿ ಸನೋ ಭಗವಾನ್ ಸ್ತ್ರೀಶಃ. ಪರಮಾತ್ಮನ ಸ್ತೋತ್ರ ಮಾಡ್ತಾ ಇರಲಿ, ಪರಮಾತ್ಮ ನಮಗೆ ಅನುಗ್ರಹ ಮಾಡೇ ಮಾಡ್ತಾನೆ. ಅಸ್ಮದೀಯ ವಿಮೃಶೇನ ಕಿಯಾನಿಹಾರ್ಹತಃ. ಸುಮ್ಮನೆ ಮನಸ್ಸನ್ನು ಕೆಡಿಸ್ಕೊಂಡು ಏನು ಮಾಡಬೇಕು ಅಂತ ವಿಚಾರ ಮಾಡ್ತಾ ಮನಸ್ಸನ್ನು ಹಾಳು ಮಾಡಿಕೊಂಡು ಸುಮ್ಮನೆ ವ್ಯರ್ಥ ಪ್ರಯತ್ನ ಮಾಡಲಿಕ್ಕೆ ಹೋಗಬೇಡಿ. ಪರಮಾತ್ಮನ ಸ್ತೋತ್ರ ಮಾಡಿ. ಎಷ್ಟು ಒಳ್ಳೆ ಮಾತು ನೋಡಿ. ಅದು ಮಾಡಬೇಕು, ಇದು ಮಾಡಬೇಕು, ಅವ್ರ ಕಾಲಿಡಬೇಕು, ಅವರ ಇನ್ಫ್ಲೂಯೆನ್ಸು, ಅವರ ರೆಕಮೆಂಡೇಷನು ಯಾವುದು ಹೋಗಬೇಡಿ ಅಂತ ಬ್ರಹ್ಮದೇವರು. ಯಾಕೆ? ಸೃಷ್ಟಿ ಸ್ಥಿತಿ ಸಂಹಾರವನ್ನು ಕೈಯಲ್ಲಿ ತೆಗೆದುಕೊಂಡಿರುವವ
ಪರಮಾತ್ಮ. ಅದರಿಂದ ಅವನ ಅನುಗ್ರಹಕ್ಕಾಗಿ ಅವನ ಸ್ತೋತ್ರವನ್ನು, ಅವನ ಸೇವೆಯನ್ನು ಮಾಡ್ತಾ ಇರಬೇಕೇ ಹೊರತು ಬೇರೆ ಇನ್ನೂ ಪ್ರಯತ್ನಪಟ್ಟು ದುಡ್ಡು ಹಾಳು ಮಾಡಿಕೊಂಡು, ಮನಸ್ಸನ್ನು ಹಾಳು ಮಾಡಿಕೊಂಡು, ರಿಸಲ್ಟು ಬರದೇ ಹೋಗಿ ಎಲ್ಲವೂ ವೇಸ್ಟ್. ಟೈಮ್ ವೇಸ್ಟು, ಎಫರ್ಟ್ ವೇಸ್ಟು, ಮನಿ ವೇಸ್ಟು, ಎಲ್ಲವೂ ವೇಸ್ಟ್. ಸಾಧನೆಯೂ ಹೋಯಿತು. ಅದನ್ನು ಬಿಟ್ಟು ಪರಮಾತ್ಮನಿಗೆ ಮೊರೆ ಹೊಕ್ಕಿದರೆ ಷಡ್ಬೀರ್ ಯತ್ನ ಮನುಷ್ಯಾನ ಸಪ್ತಮೇ ದೈವಚಿಂತನಂ ಅಂತಾರೆ ನೋಡಿ. 6 ಅಟೆಂಪ್ಟ್ ಮನುಷ್ಯ ತಾನು ಮಾಡ್ತಾನಂತೆ, ತನ್ನನ್ನು ತಾನು ರಕ್ಷಣೆ ಮಾಡ್ಕೋಬೇಕು, ತನ್ನನ್ನು ತಾನು ಕಾಪಾಡ್ಕೋಬೇಕು. ಯಾವುದು ಆಗದೇ ಇರುವಾಗ ಏನು ಮಾಡ್ತಾನೆ, ಕೊನೆಯಲ್ಲಿ ಸತ್ಯನಾರಾಯಣ ಪೂಜೆ ಮಾಡೋಣ ಅಂತ ಮಠಕ್ಕೆ ಬರ್ತಾನೆ. ಮೊದಲೇ ಮಾಡಿದರೆ ಅಷ್ಟು ಟೈಮ್ ಎಫರ್ಟ್ ಎಲ್ಲ ಸೇವ್ ಆಗಿರೋದ. ಬ್ರಹ್ಮದೇವರು ಅದನ್ನು ಹೇಳ್ತಾ ಇದ್ದಾರೆ, ದೇವತೆಗಳೇ ಸುಮ್ಮನೆ ಮನಸ್ಸನ್ನು ಹಾಳು ಮಾಡ್ಕೋಬೇಡಿ, ವ್ಯರ್ಥ ಪ್ರಯತ್ನ ಮಾಡಬೇಡಿ, ಪರಮಾತ್ಮನ ಸ್ತೋತ್ರವನ್ನು ಮಾಡಿ, ಪರಮಾತ್ಮನೇ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾನೆ ಹಾಗೆ ಅಂತ ಹೇಳ್ತಾರೆ. ಮುಂದಿನ ವಿಚಾರ ಏನೆಂಬ ಅದನ್ನು ವರಾಹ ಚರಿತ್ರೆ ನಾಳೆ ಸೇರಿದಾಗ, ನಾಳೆ ಈ ಪ್ರವಚನದ ಮಂಗಳ ಇರುತ್ತದೆ, ನಾಳೆ ಸೇರಿದಾಗ ನೋಡೋಣ. ಯಸ್ಸರ ಭಗವನ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇವಾಲಂ ವಿಷ್ಣುರ್ಮೇ ಪರಮಸೂರತ್ ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಹರೇ ನಮಃ.